ಶ್ರೀ ಗುರುಭ್ಯೋ ನಮಃ. ಈಗ ನಾವು ನೋಡಬೇಕಾದದ್ದು ಮಧ್ವವಿಜಯದ 54ನೇ ಭಾಗ, 10ನೇ ಸರ್ಗದ ಆರಂಭ. ಇದು 53ನೇ ಭಾಗ ಮುಕ್ತಾಯ ಕಂಡಾಗ ಆಚಾರ್ಯರು ಮತ್ತೊಮ್ಮೆ ಬದರಿ ಯಾತ್ರೆ ಮಾಡಿ ಮರಳಿ ಕೃಷ್ಣನಿಗೆ ನಮಸ್ಕಾರ ಮಾಡಿದ್ದನ್ನು ನೋಡಿದ್ವಿ. ಮುಂದೆ ಏನು, ಇದೊಂದು ವಿಶಿಷ್ಟವಾದ ಸರ್ಗ. ಆಚಾರ್ಯರ ಅನೇಕ ಮಹಿಮೆಗಳನ್ನು ಈ 10ನೇ ಸರ್ಗದಲ್ಲಿ ಹೇಳ್ತಾರೆ. ಸಪತಿ ಸಮಸ್ಕುರುತ ಭೃಶಂ ಮಾಧವ ಗುಣ ಸಾಧಕೋತ ಮಧ್ವರವಿಹಿ ಭೃಗುಕುಲ ತಿಲಕಸ್ಥಾನಂ ತಾಪಕರ ಪಾಪಪಾಂಥಾನಾಂ. ಈ ಆಚಾರ್ಯರು ಅನ್ನೋದು ಒಂದು ಸೂರ್ಯನಂತೆ. ಆ ಸೂರ್ಯ ಏನೇನು ಕೆಲಸಗಳನ್ನು ಮಾಡ್ತಾನೆ, ಆ ಕೆಲಸಗಳನ್ನು ಇವರು ಕೂಡ ಮಾಡಿದರು ಅಂತ ಇಲ್ಲಿ ವರ್ಣನೆ ಮಾಡ್ತಾರೆ. ಆ ಸೂರ್ಯನಿಗೂ ಹೊಂದಾಣಿಕೆ ಆಗುವಂಥ ಮತ್ತು ಆಚಾರ್ಯರಿಗೂ ಹೊಂದಾಣಿಕೆ ಆಗುವಂಥ ಕೆಲವು ವಿಶೇಷಣಗಳನ್ನು ಕೂಡ ಅವರು ಪ್ರಯೋಗ ಮಾಡ್ತಾರೆ. ಸಪತಿ ಸಮಸ್ಕೃತ, ಅದನ್ನು ಅವರು ಅಲಂಕರಿಸಿದರು. ಯಾವುದನ್ನು ಅಲಂಕರಿಸಿದರು ಅಂದರೆ ಭೃಗುಕುಲ ತಿಲಕ ಸ್ಥಾನಂ. ಭೃಗುಕುಲ ತಿಲಕ ಅಂತಂದರೆ ಭೃಗುವಂಶದಲ್ಲಿ ಹುಟ್ಟಿದಂಥ ಶ್ರೇಷ್ಠ ವ್ಯಕ್ತಿ ಅಂದರೆ ಪರಶುರಾಮ. ಆ ಪರಶುರಾಮನ ಕ್ಷೇತ್ರವನ್ನು ಇವರು ಅಲಂಕರಿಸಿದರು. ಪರಶುರಾಮ ಕ್ಷೇತ್ರಕ್ಕೆ ಮರಳಿ ಬಂದರು. ಇಷ್ಟೇ ಆಚಾರ್ಯರು. ತಾಪಕರ ಪಾಪಪಾಂಥಾನ, ಪಾಪಿಷ್ಠರಾದವರು ಯಾರಿದ್ದಾರೆ ಅವರಿಗೆ ಆಚಾರ್ಯರ ಕಡೆಯಿಂದ ಏನೂ ಸುಖ ಸಂತೋಷ ಉಪದೇಶ ಏನೂ ಇಲ್ಲ. ಪಾಪಿಷ್ಠರಾದವರು ಆಚಾರ್ಯರ ಸಾಧನೆಗಳನ್ನು ನೋಡಿ, ಅವ್ರ ವೈಭವಗಳನ್ನು ನೋಡಿ ದುಃಖ ಪಡ್ತಾರೆ. ಸಜ್ಜನರು ಸಂತೋಷ ಪಡ್ತಾರೆ. ಆಚಾರ್ಯರು ಆ ಮಾಧವನ ಗುಣಗಳನ್ನು ಸಾಧನೆ ಮಾಡುವಂಥವ್ರು, ಪರಮಾತ್ಮನ ಅನಂತ ಗುಣ ಪರಿಪೂರ್ಣತ್ವವನ್ನು ಸಾಧನೆ ಮಾಡುವಂಥ ಸ್ವಭಾವ ಇದ್ದವರು. ಇದು ಸೂರ್ಯನಿಗೆ ಹೊಂದಾಣಿಕೆ ಆಗುವಂಥ ವಿಶೇಷಣಗಳು ಹೇಗೆ ಅಂತಂದರೆ, ಮಾಧವ ಗುಣ ಸಾಧಕ, ಭೃಗುಕುಲ ತಿಲಕ ಸ್ಥಾನವನ್ನು ಅದಕ್ಕೆ ಬಂದದ್ದು, ಮತ್ತು ಪಾಪಿಷ್ಠರಿಗೆ ತಾಪ ಕೊಡುವಂಥದ್ದು ಏನು ಬಂತಲ್ಲ, ಸೂರ್ಯನಿಗೂ ಹೊಂದ್ತಾವಂತೆ. ಅದು ಹೇಗೆ ಅಂತಂದರೆ, ಈ ಭೃಗುಕುಲ ತಿಲಕ ಸ್ಥಾನ ಅಂತಂದರೆ ಆಚಾರ್ಯಕ್ಕೆ ಸಂಬಂಧಪಟ್ಟಂತೆ ವಿಚಾರ ಮಾಡಿದರೆ ಪರಶುರಾಮ ಕ್ಷೇತ್ರಕ್ಕೆ ಬಂದರು ಅಂತ. ಭೃಗುವಂಶದಲ್ಲಿ ಮತ್ತೊಬ್ಬ ಹಿರಿಯ ವ್ಯಕ್ತಿ ಅಂದರೆ ಶುಕ್ರಾಚಾರ್ಯ. ಆ ಶುಕ್ರನ ಸ್ಥಾನಕ್ಕೆ ಆಚಾರ್ಯರು ಬಂದರು. ಶುಕ್ರನ ಸ್ಥಾನಕ್ಕೆ ಸೂರ್ಯ ಬಂದ. ಪರಶುರಾಮನ ಕ್ಷೇತ್ರಕ್ಕೆ ಆಚಾರ್ಯರು ಬಂದರು, ಶುಕ್ರನ ಸ್ಥಾನಕ್ಕೆ ಸೂರ್ಯ ಬಂದ. ಅದೇನೆಂದರೆ ಬೇಸಿಗೆ ಕಾಲ. ಆ ಬೇಸಿಗೆ ಕಾಲದಲ್ಲಿ ಸೂರ್ಯ ಆ ವೃಷಭ ರಾಶಿಗೆ ಬರ್ತಾನೆ. ವೃಷಭ ರಾಶಿ ಶುಕ್ರನ ಸ್ವಾಮ್ಯ ಉಳ್ಳದ್ದು, ಶುಕ್ರ ಅದಕ್ಕೆ ಅಧಿಪತಿ. ಆದ್ದರಿಂದ ಭೃಗುಕುಲ ತಿಲಕ ಸ್ಥಾನ, ಶುಕ್ರನ ಸ್ಥಾನವಾದಂಥ ವೃಷಭ ರಾಶಿಗೆ ಅವರು ಬಂದು ಮುಟ್ಟಿದರು, ಸೂರ್ಯ ಬಂದು ಮುಟ್ಟಿದ. ಮತ್ತು ಸೂರ್ಯನೂ ಕೂಡ ಮಾಧವ ಗುಣ ಸಾಧಕ. ಮಾಧವ ಗುಣ ಸಾಧಕ ಅಂತಂದರೆ ಪರಮಾತ್ಮನ ಗುಣಗಳನ್ನು ವರ್ಣನೆ ಮಾಡ್ತಾನೆ ಅಂತಲ್ಲ. ಇಲ್ಲಿ ಮಾಧವ ಅಂತಂದರೆ ವಸಂತ ಋತುವಿನ ಉತ್ತರ ಭಾಗ. ವಸಂತ ಋತುವಿನಲ್ಲಿ 2 ಋತುಗಳು, 2 ಮಾಸಗಳು, ಒಂದು ಚೈತ್ರ, ಒಂದು ವೈಶಾಖ. ಅದರಲ್ಲಿ ಮಧು ಅಂತೇನಿದೆಯಲ್ಲ, ಅದು ಮೊದಲನೇದ್ದು ಚೈತ್ರ ಮಾಸ. ಮತ್ತು ಮಾಧವ ಅಂತೇನಿದೆ ಅದು ವೈಶಾಖ ಮಾಸ. ಮಾಧವ ಗುಣ ಸಾಧಕ ಅಂತಂದರೆ ಆ ವೈಶಾಖ ಮಾಸದ ಗುಣಗಳನ್ನು ಹೆಚ್ಚು ಮಾಡ್ತಾನೆ. ವೈಶಾಖ ಮಾಸದ ಗುಣ ಅಂದರೆ ಬಿಸಿಲು ಹೆಚ್ಚು ಮಾಡ್ತಾನೆ ಸೂರ್ಯ, ಈ ಥರ ಅರ್ಥ. ಮತ್ತು ಸೂರ್ಯ ಪಾಂಥಾನಾಂ ತಾಪಕರ, ಆ ಬಿರು ಬೇಸಿಗೆಯಲ್ಲಿ, ವೈಶಾಖ ಮಾಸದ ಬಿರು ಬೇಸಿಗೆಯಲ್ಲಿ ಸಂಚಾರ ಮಾಡುವಂಥ ದಾರಿ ಹೋಕರಿಗೆಲ್ಲ ಬಿಸಿಲು ಕೊಡುವಂಥವನು. ಆಚಾರ್ಯರು ಪಾಪಿಷ್ಠರಾದವರು ಯಾರಿದ್ದಾರೆ ಅವರಿಗೆ ತಾಪ ಕೊಡುವಂಥವ್ರು. ಪಾಪಿಷ್ಠರಾದವರು, ಸಜ್ಜನರು ಅಲ್ಲದೇ ಇದ್ದವರು, ಅವರು ಒಂದು ಪಾಂಥರಾದರೆ, ದಾರಿ ಹೋಕರಾದರೆ, ಯಾವ ದಾರಿ ಅಂತಂದರೆ ಶಾಸ್ತ್ರದ ದಾರಿ. ಶಾಸ್ತ್ರವನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳುವಂಥ ಶಕ್ತಿ, ಯೋಗ್ಯತೆ ಅದು ಯಾವುದೂ ಇಲ್ಲದೇನೆ ಶಾಸ್ತ್ರಾಧ್ಯಯನ ಮಾಡ್ತೀನಿ, ಶಾಸ್ತ್ರ ಪ್ರವಚನ ಮಾಡ್ತೀನಿ ಅಂತ ಹೊರಟು ಬಿಟ್ಟರೆ ಅಂಥ ಶಾಸ್ತ್ರದ ಅಭ್ಯಾಸಗಳಿಗೆ, ಶಾಸ್ತ್ರವೆಂಬ ಮಾರ್ಗದಲ್ಲಿ ಪ್ರಯಾಣ ಮಾಡುವ ದಾರಿ ಹೋಕರಿಗೆ ಆಚಾರ್ಯರ ಕಡೆಯಿಂದ ಏನೂ ಅನುಗ್ರಹ ಇಲ್ಲ, ಕೇವಲ ತಾಪ ಮಾತ್ರ. ಹೀಗೆ ಇದು ಸೂರ್ಯನಿಗೆ ಮತ್ತು ಆಚಾರ್ಯರಿಗೆ ಇಬ್ಬರಿಗೂ ಹೊಂದಾಣಿಕೆ ಆಗುವಂಥ ಕೆಲವು ವಿಶೇಷಣಗಳು. ಆಚಾರ್ಯರು ಪರಶುರಾಮ ಕ್ಷೇತ್ರಕ್ಕೆ ಬಂದರು, ಸೂರ್ಯ ವೃಷಭ ರಾಶಿಗೆ ಬಂದ. ಏಪ್ರಿಲ್ ಮೇದಲ್ಲಿ ವೃಷಭ ರಾಶಿಯಲ್ಲಿ ಇರ್ತಾನೆ ಸೂರ್ಯ. ಆಚಾರ್ಯರು ಭಗವಂತನ ಗುಣಗಳನ್ನು ಸಾಧನೆ ಮಾಡ್ತಾರೆ. ಸೂರ್ಯ ಆ ವೈಶಾಖ ಮಾಸದ ಗುಣಗಳನ್ನು, ಬಿಸಿಲು ಮತ್ತು ವಾತಾವರಣದಲ್ಲಿ ಸ್ವಲ್ಪ ತೇವಾಂಶನೂ ಇರ್ತದೆ. ಆದ್ದರಿಂದ ವಸಂತ ಋತು ಆದ್ದರಿಂದ ಹೆಚ್ಚಿನ ಸಸ್ಯದ ಉತ್ಪತ್ತಿ ಇದನ್ನು ಆತ ಮಾಡ್ತಾನೆ. ಸೂರ್ಯ ದಾರಿ ಹೋಕರಿಗೆ ತಾಪ ಕೊಡುವಂಥವನು, ಆಚಾರ್ಯರು ಪಾಪಿಷ್ಠರಾದಂಥ ವ್ಯಕ್ತಿಗಳಿಗೆ ತಾಪಕರರು. ಶ್ಲೋಕ.
ದಶಮತಿ ಶಿಷ್ಯ ಕಶ್ಚಿತ್ ಶುಭಜನತಾಯೈ ಕುತೂಹಲನತಾಯೈ ವಿವಿಧ ಸುವೃತ್ತಂ ವಾಕ್ಯಂ ವಾಕ್ಕಾವ್ಯಮಿವೋಚೆ ಸನಾಯಕ ಸ್ತವಕಂ. ಇಲ್ಲಿ ತನಕ ಬಂದ ಶ್ಲೋಕಗಳನ್ನು ನೋಡ್ರಿ, ಹಾಗೆ ಈ ಶ್ಲೋಕಗಳನ್ನು ನೋಡ್ರಿ. ಇದು ವಿಚಿತ್ರವಾದಂಥ ವೃತ್ತಗಳನ್ನು ಒಳಗೊಂಡದ್ದು. ಇಡೀ ಸರ್ಗ ಒಂದೊಂದು ಶ್ಲೋಕಕ್ಕೆ ಒಂದೊಂದು ರೀತಿಯಾದ ವೃತ್ತ. ಹಿಂದಿನ ಶ್ಲೋಕ ಏನು ಬಂತಲ್ಲ, ಸಪದಿ ಸಂಸ್ಕೃತ ಅಂತ, ಅದು ಆರ್ಯ, ಅದು ಛಂದಸ್ಸು ಅಂತ ವರ್ಣನೆ ಮಾಡ್ತಾರೆ. ಈಗ ದಶಮತಿ ಶಿಷ್ಯ ಅಂತ ಈಗೇನು ಬಂತಲ್ಲ, ಇದೊಂದು ಬೇರೆ ಛಂದಸ್ಸು. ಗೀತಿ ಅಂತ ಈ ಛಂದಸ್ಸನ್ನ ವರ್ಣನೆ ಮಾಡ್ತಾರೆ. ಏನಾಯ್ತು ಈ ಸರ್ಗದಲ್ಲಿ ಏನು ಹೇಳ್ತಾರೆ ಅಂತಂದ್ರೆ, ಆಚಾರ್ಯರು ಒಬ್ಬ ಶಿಷ್ಯ, ಆಚಾರ್ಯರು ಉತ್ತರ ಭಾರತಕ್ಕೆ ಪ್ರಯಾಣ ಮಾಡಿದ್ರಲ್ಲ, ಅವ್ರ ಜೊತೆಗೆ ಹೋದಂತ ಒಬ್ಬ ಶಿಷ್ಯ, ವಿದ್ವಾಂಸನೇ ಇದ್ದಿರಬೇಕು ಅಥವಾ ವಿದ್ವಾಂಸ ಯಾವುದೋ ಇಲ್ಲ, ಅದೇನು ವರ್ಣನೆ ಇಲ್ಲ, ಅಂತೂ ಆಚಾರ್ಯ ಶಿಷ್ಯ ಒಬ್ಬ. ಅವನು ಒಂದ್ ಕಡೆ ಉಡುಪಿಯಲ್ಲಿ ಕೂತಿದ್ದಾಗ, ಉಡುಪಿಯಲ್ಲಿ ಅಂತಿಲ್ಲ, ಒಂದ್ ಕಡೆ ಕೂತಿದ್ದಾಗ ಜನ ಅವನ ಹತ್ರ ಬಂದ್ರು. ಶುಭ ಜನತಾ, ಸಜ್ಜನರು ಎಲ್ಲ, ಆಚಾರ್ಯರು ಈ ಬಾರಿ ಉಡುಪಿ ಬದರಿ ಯಾತ್ರೆ ಮಾಡಿದ್ರಲ್ಲ, ಬದರಿ ಯಾತ್ರೆಯಲ್ಲಿ ಏನು ಮಹಿಮೆಗಳನ್ನು ತೋರಿಸಿದ್ರು ಅದನ್ನೆಲ್ಲ ಸ್ವಲ್ಪ ಹೇಳ್ರಿ ಅಂತ ಇವರು ಆ ಶಿಷ್ಯರ ಕಡೆ ಹೋದ್ರು. ಕುತೂಹಲ ನತಾಯಿ, ಕುತೂಹಲದಿಂದ ಆ ಪಂಡಿತನ ನಮಸ್ಕಾರ ಮಾಡಿ ಅವ್ರು ಕೇಳಿದ್ರು. ಆ ಪಂಡಿತರು ಕಾವ್ಯಮಿವೋಚೆ, ಒಳ್ಳೆ ಕಾವ್ಯದಂತೆ ಆಚಾರ್ಯರ ಚರಿತ್ರೆಗಳನ್ನ ಅದ್ಭುತವಾಗಿ ವರ್ಣನೆ ಮಾಡ್ತಾ ಹೋದ್ರು. ವಿವಿಧ ಸುವೃತ್ತಂ, ಬೇರೆ ಬೇರೆ ಒಂದೊಂದು ಶ್ಲೋಕಕ್ಕೆ ಒಂದೊಂದು ವೃತ್ತ. ಇನ್ನೊಂದು ಆಚಾರ್ಯರ ವೃತ್ತ ಚರಿತ್ರೆ ವಿವಿಧ, ಬೇರೆ ಬೇರೆ ಥರದ್ದು. ಸ ನಾಯಕ ಸ್ತವಕಂ, ಒಂದು ಕಾವ್ಯದಲ್ಲಿ ಒಬ್ಬ ನಾಯಕ ನಾಯಕಿ ಅಂತೆಲ್ಲ ಇರ್ತಾರೆ. ಇಲ್ಲಿ ಆಚಾರ್ಯರೊಬ್ಬರೇ, ನಾಯಕರೊಬ್ಬರೇ. ಆಚಾರ್ಯರ ಸ್ತೋತ್ರದಿಂದ ಕೂಡಿದಂಥ ಒಂದು ಕಾವ್ಯ ಇದೆ. ಆ ಕಾವ್ಯದಂತೆ ಆಚಾರ್ಯರ ಲೀಲೆಗಳನ್ನು ಆತ ವರ್ಣನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ಏನು? ಭುವನಾದ್ಭುತಮಧ್ವಚೇಷ್ಟಿತಂ ನವದೇ ಮಾಪಿ ಸುರಾಯುಷಾ ವಯಂ ಸಕಲಂ ಖಲು ಕಿಂತು ಕಿಂಚಿದಪ್ಯಥ ಶುಶ್ರೂಷು ಜನಾಯ ವರ್ಣ್ಯತೆ. ಇದು ವಿಯೋಗಿನಿ ಅಂತ ಛಂದಸ್ಸು. ಸುಂದರಿ ಅಂತ ಕೂಡ ಹೇಳ್ತಾರೆ. ಆ ಶ್ಲೋಕ ಹೇಳಲಿಕ್ಕೂ ಕೂಡ ಬಹಳ ಸುಂದರವಾದಂಥ ಛಂದಸ್ಸು. ಆಚಾರ್ಯರ ಚೇಷ್ಟಿತ ಏನಿದೆ, ಅವರ ಲೀಲೆ ಭುವನಾದ್ಭುತ, ಜಗತ್ತಿನಲ್ಲೇ ಅದ್ಭುತವಾದದ್ದು. ಅದನ್ನು ಹೇಳ್ರಿ ಅಂತ ಅನ್ನೋದಕ್ಕೆ ನಮಗೆ ಏನು ಹೇಳೋದು? ನಾವು ದೇವತೆಗಳ ಆಯುಷ್ಯ ನಮ್ಗೆ ಒಂದು ಸಿಕ್ಕರೂ ಕೂಡ ನಾವು ಅದನ್ನು ಪೂರ್ಣವಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಂಥವ್ರು ನಾವು ಮನುಷ್ಯರು, ಏನು ಹೇಳೋದು? ಆದರೂ ಅಥವಾ ಶುಶ್ರೂಷು ಜನಾಯ ವರ್ಣ್ಯತೆ, ಏನಾದ್ರು ಹೇಳ್ರಿ ಅಂತ ನೀವು ಬಂದು ಕೇಳ್ತಿದ್ದೀರಿ. ಕೇಳಿದಾಗ ಆ ದೇವತೆಗಳಿಗೂ ಹೇಳಲಿಕ್ಕೆ ಸಾಧ್ಯ ಇಲ್ಲ, ದೇವತೆಗಳ ಆಯುಷ್ಯವು ಸಿಕ್ಕರೂ ನಮ್ಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಹೇಳೋಲ್ಲ ಅಂತ ಅನ್ಲಿಕ್ಕೆ ಬರ್ತದೇನೋ? ಇಲ್ಲ, ಏನಾದರೂ ಒಂದು ಸ್ವಲ್ಪ ಹೇಳ್ತೇನೆ, ಕಿಂಚಿದಪಿ ಏನೋ ಸ್ವಲ್ಪ ಲೀಲೆಗಳನ್ನು, ಆಚಾರ್ಯ ಲೀಲೆಗಳನ್ನು ನಾನು ಹೇಳ್ತೇನೆ ಅಂತ ಆತ ಹೇಳಲಿಕ್ಕೆ ಪ್ರಾರಂಭ ಮಾಡಿದರು ಆ ವಿದ್ವಾಂಸ. ಕ್ವಚಿದೀಶ್ವರ ದೇವಮೇಶ ಭೂಪಂ ಖನನಂ ಪಾಂಥ ಜನೈರ್ವಿಧಾಪಯಂತಂ. ಕೆಲವು ಕಡೆ ಜನೈರ್ವಿಧಾಪಯಂತಂ, ಕೆಲವು ಕಡೆ ಜನಂ ವಿಧಾಪಯಂತಂ ಅಂತ ಈಗ ಪಾಠ ಇದೆ. ಎರಡಿದ್ರೂ ಛಂದಸ್ಸಿಗೇನು ತೊಂದರೆ ಇಲ್ಲ. ನಾನು ಸಣ್ಣವನಿದ್ದಾಗ ಜನೈರ್ವಿಧಾಪಯಂತಂ ಅಂತ ಕೇಳಿದ ನೆನಪು. ಪಾಂಥ ಜನಂ ಅಂತಿದ್ರು ಏನು ತಪ್ಪಿಲ್ಲ. ಅಲ್ಲೇನಿದೆ? ಸ್ವಮಪಿ ಪ್ರತಿಚೋದಯಂತ ಮೂಚೆ ಕ್ರಿಯೆಯಾನೋ ಕುಶಲಾನ್ ಪ್ರಬೋಧಯೇತಿ. ಆಚಾರ್ಯರು ಸಕಲ ಜೀವರಿಗೂ ಪ್ರೇರಕರು ಅನ್ನುವಂಥದ್ದು ತೋರಿಸ್ಲಿಕ್ಕಾಗಿ ಇದೊಂದು ಲೀಲ. ಅದಕ್ಕಾಗಿ ಆತ ಹೇಳಿದ್ರು, ಆಚಾರ್ಯ ತೋರಿಸಿದ್ದು ಬರೇ ಪವಾಡದಂತೆ ಕಂಡರೂ ಕೂಡ ಅದು ಒಂದು ಅದ್ಭುತವಾದಂಥ ಹಿನ್ನೆಲೆಯನ್ನು ಒಳಗೊಂಡಿರ್ತದೆ. ಒಂದು ಕಡೆ ಈಶ್ವರ ದೇವ ಅಂತ ಒಬ್ಬ ರಾಜ ಅಂತ, ಅವನೇನು ಮಾಡ್ತಿದ್ದ ಅಂತಂದ್ರೆ, ಒಂದೇನೋ ಕೆರೆಯೋ ದೊಡ್ಡ ಒಂದು ಕಟ್ಟಡನೇನೋ ಕಟ್ಟಿಸ್ತಿದ್ದ. ಅದಕ್ಕೆ ಪಾಯ ಇತ್ಯಾದಿ ತೋಡ್ಬೇಕಲ್ಲ. ಅವನಿಗೆ ಪುಕ್ಕಟ್ಟೆ ಜನ ಬೇಕಾಗಿತ್ತು ಅದು ತೋಡ್ಲಿಕ್ಕೆ. ತನ್ನ ಆಳುಕಾಳುಗಳಿಗೂ ಮಾಡಿಸ್ತಿದ್ದ. ತನ್ನ ಊರಿನವ್ರನ್ನೇ ಕರೆದ್ರೆ ಅವರು ಸಂಬಳ ಕೇಳ್ತಾರೆ. ಅದಕ್ಕೆ ಪಾಂಥಜನಂ ವಿಧಾಪಯಂತಂ, ಅಲ್ಲಿ ಹಾದು ಹೋಗೋರ್ನೆಲ್ಲ ಹಿಡಿತಿದ್ದ ತನ್ನ ಸೈನಿಕರ ಮೂಲಕ. ಬನ್ರಿ ಒಂದು ಸ್ವಲ್ಪ ಶ್ರಮದಾನ ಮಾಡಿ ಹೋಗ್ರಿ ಅಂತೇಳಿ. ಆಚಾರ್ಯರು ಬಂದರು. ಯಾರೋ ಸಾಮಾನ್ಯ ದಾರಿ ಹೋಕರಾದ್ರೆ ಅವ್ರಿಗೀತ ಒತ್ತಾಯ ಮಾಡೋದು, ಅವರು ಬೇರೆ ಮಾರ್ಗ ಇಲ್ಲದೇನೆ ಇವನು ಒತ್ತಾಯಕ್ಕೆ ಬಲಿಯಾಗೋದು ವಿಷಯ ಬೇರೆ. ಸನ್ಯಾಸಿಗಳನ್ನ ನೋಡಿ ಅವ್ನು ಸುಮ್ಮನೆ ಬಿಡಬೇಕಾಗಿತ್ತು. ಸ್ವಮಪಿ ಪ್ರತಿಚೋದಯಂತ ಮೂಚೆ, ಬನ್ನಿ ನೀವು ಕೆಲಸ ಮಾಡಿರಿ ಅಂತಂದ. ಅವ್ರು ಹೇಳಿದ್ರು, ನೋಡಪ್ಪ ನಾವು ಸನ್ಯಾಸಿಗಳು ಅಕುಶಲರು, ಇಂಥ ಕೆಲಸ ಎಲ್ಲ ನಮಗೆ ಬರೋದಿಲ್ಲ, ನೀನೇ ಒಂದು ಸ್ವಲ್ಪ ಮಾಡಿ ತೋರಿಸಿಬಿಡು,
ನಾವು ಮುಂದೆ ಮಾಡ್ತೀವಿ, ಸ್ವಲ್ಪ ಮಾಡಿ ತೋರಿಸು. ದೊಡ್ಡವ್ರು ಗುದ್ಲಿ ಪೂಜಾ ಅಂತ ಮಾಡ್ತಿರ್ತಾರೆ, ಆ ಥರ ಮಾಡಿ ತೋರಿಸಿಬಿಡು ಅಂತಂದವ್ರು. ಗುದ್ಲಿ ಪೂಜಾ ಅಂತ ಇಲ್ಲೇನಿಲ್ಲ, ಸುಮ್ಮನೆ ಹೇಳಿದೆ ಅಷ್ಟೆ. ಇದು ಫಲಿತಾಗ್ರ ಅಂತ ಛಂದಸ್ಸು. ಚಂದ್ರಿಕಾ ಅಂತ ಬೇರೆ ಹೆಸರನ್ನು ಕೂಡ ಹೇಳ್ಬೋದು. ಬೇರೆ ಬೇರೆ ವೃತ್ತಗಳು ಒಂದೊಂದು ಶ್ಲೋಕಕ್ಕೆ. ಪ್ರಕಾರಂ ಪ್ರಕಟೀಕರ್ತು ಆರಭ್ಯ ವಿರರಾಮನೋ ಮಹೀಯೋಮತಿ ಮಾಹಾತ್ಮ್ಯಾದ್ ವೈವಶ್ಯೇನ ಖನನ್ ಖಲಃ. ಇದು ಅನುಷ್ಠುಪ್ ಛಂದಸ್ಸು. ಅದಕ್ಕೆ ಪಶ್ಚಾವಕ್ತ್ರ ಅಂತ ಕೂಡ ಹೀಗೆ ಕರೀತಾರೆ. ಇಲ್ಲಿ ಸಾಮಾನ್ಯವಾಗಿ ನಾವು ವಿಷ್ಣುರ್ವ ಷಟ್ಕಾರ ಇತ್ಯಾದಿ ಶ್ಲೋಕ ನೋಡಿರ್ತೀವಲ್ಲ, ಆ ಥರ ಇದು ಒಂದು ಕೂಡ ಅನುಷ್ಠುಪ್ ಛಂದಸ್ಸು. ಯುಗ್ಮ ವಿಪುಲ ಅಂತ ಇದಕ್ಕೊಂದು ಬೇರೆ ಹೆಸರನ್ನು ನಾವು ಕೇಳ್ತೇವೆ. ಸ್ವಾರಸ್ಯ ಏನಂತಂದ್ರೆ, ಪ್ರಕಾರಂ ಪ್ರಕಟೀಕರ್ತು, ನೀವು ತೋರಿಸು ಅಂದ್ಕೊಳ್ಳಿ ಅವನು ಗುದ್ಲಿ ತೊಗೊಂಡ್ಬಿಟ್ಟ ಕೈಯಲ್ಲಿ. ತಗೊಂಡು ಅಗಿಲಿಕ್ಕೆ ಶುರು ಮಾಡಿದವನು ಸ್ವಲ್ಪ ಹೊತ್ತಾದ್ಮೇಲೆ ನಿಲ್ಲಿಸ್ಬೇಕಲ್ಲ, ನಿಲ್ಲಿಸಲಿಲ್ಲ, ಕೆಲಸ ಮುಂದುವರ್ಸೇ ಬಿಟ್ಟ. ವೈವಶ್ಯೇನ, ಯಾಕಂದ್ರೆ ಮೈ ಮರೆತು ಬಿಟ್ಟಿದ್ದ ಅವನು. ಮಹೀಯೋಮತಿ ಮಾಹಾತ್ಮ್ಯ, ಮಹೀಯೋಮತಿ ಅಂದ್ರೆ ಮಹಾಮತಿಯಾದಂಥ ಆಚಾರ್ಯರು, ಅವರ ಪ್ರೇರಣೆಯಿಂದ ಕೆಲಸ ಮುಂದುವರ್ಸೇ ಬಿಟ್ಟ ಅವನು, ನಿಲ್ಲೇ ಇಲ್ಲ ಅದು ಒಟ್ಟಾರೆ. ಖಲ, ಧೂರ್ತನಾದಂಥ ದುಷ್ಟನಾದ ರಾಜ ಅವನು. ಇಲ್ಲಿ ಕ್ವಚಿತ್ ಅಂತ ಬಂತಲ್ಲ ಈ ಶ್ಲೋಕದಲ್ಲಿ, ಹಿಂದಿನ ಶ್ಲೋಕದಲ್ಲಿ 4ನೇ ಶ್ಲೋಕದಲ್ಲಿ ಕ್ವಚಿದೀಶ್ವರ ದೇವಮೇಶ ಭೂಪಂ ಅಂತ ಬಂತಲ್ಲ, ಅಲ್ಲಿ ಕ್ವಚಿತ್ ಅಂತಂದ್ರೆ ಎಲ್ಲಿದು ತುಳು ಪ್ರದೇಶದಲ್ಲೇ ಒಂದ್ ಕಡೆ ಇದ್ದಿರಬೇಕು ಅಂತ ಗೋವಿಂದಾಚಾರ್ಯ ಹೇಳ್ತಾರೆ. ಅಲ್ಲಿ ಈಶ್ವರ ದೇವ ಅಂತ ಒಬ್ಬ ಆಳುಪ ವಂಶದ ರಾಜ ಇದ್ದ. ಆಳುಪ ವಂಶ ಅಂತ ಒಂದು ರಾಜ, ಅದು ರಾಜ ಇದ್ದ ಅಂತ ಶಿಲಾಶಾಸನದಿಂದ ತಿಳಿದು ಬಂದಿದೆ. ಈ ಶಿಲಾಶಾಸನನು ಕೂಡ ಇತ್ತೀಚೆಗೆ ಸಿಕ್ಕಿದ್ದು. ಇದಕ್ಕಿಂತ ಮೊದಲು ಈಶ್ವರ ದೇವ ಅಥವಾ ಮಹಾದೇವ ಅನ್ನೋ ಹೆಸರಿನ ಒಬ್ಬ ಮಹಾರಾಷ್ಟ್ರದ ರಾಜ, ಇದೆಲ್ಲೋ ಮಹಾರಾಷ್ಟ್ರದಲ್ಲಿ ನಡೆದ ಕಥೆ ಅಂತ ಜನ ತಿಳ್ಕೊಂಡಿದ್ರು. ಅಲ್ಲ, ಇದು ದಕ್ಷಿಣ ಭಾರತದ್ದೇ, ಅದರಲ್ಲೂ ಕೂಡ ಉಡುಪಿ ಸಮೀಪದ್ದೇ ಕಥಾ ಇದು ಅಂತ ಗೋವಿಂದಾಚಾರ್ಯ ಅದನ್ನು ಹೇಳ್ತಾರೆ. ಇದಕ್ಕೆ ಸ್ವಯಂ ನಾರಾಯಣ ಪಂಡಿತರು ಏನು ಹೇಳದೇ ಇರೋದ್ರಿಂದ ಈ ಗೊಂದಲ. ಹೀಗೆ ಕೆಲಸ ಮುಂದುವರಿಸಿಬಿಟ್ಟ. ಅದು ಆಚಾರ್ಯ ಮಹಿಮಾ ಏನಿದೆಯಲ್ಲ, ಮಹಿಮೆ ಎಂಥದ್ದು ಅದ್ಭುತ ಅಂತ ಹೇಳಲಿಕ್ಕೆ ಈ 6ನೇ ಶ್ಲೋಕವನ್ನು ಕವಿಗಳು ಹೆಣೆದಿದ್ದಾರೆ. ಆ ಶ್ಲೋಕವೇ ಬಹಳ ಅದ್ಭುತವಾಗಿದೆ. ನಾನೇ ನೇನ, ನೇನ ನೇನೋ, ನೂನೇನ ನನು ನುನ್ನಾಹ, ನಾನಾ ನಾನೋ, ನೂನಂ ನಾನೇ, ನಾನೂನ ನಾನುನ್ನಹ ಅಂತ ಒಂದು ವಿಶಿಷ್ಟವಾದಂಥ ಶ್ಲೋಕ. ಆ ಶ್ಲೋಕದಲ್ಲಿ ಆಚಾರ್ಯರು ಈ ಮುಖ್ಯ ಪ್ರಾಣ ಎಲ್ಲ ಜೀವರಿಗೂ ಕೂಡ ಪ್ರೇರಕನಾಗಿದ್ದಾನೆ, ಭಗವಂತ ಒಬ್ಬನ್ನು ಬಿಟ್ಟು. ಇದು ಆ ಶ್ಲೋಕದ ಒಟ್ಟಾರೆ ತಾತ್ಪರ್ಯ. ಅದನ್ನ ಪದಚ್ಛೇದ ಮಾಡ್ಬೇಕು ಮೊದಲು. ನೀವು ಶ್ಲೋಕ ನೋಡ್ತಾ ಹೋಗ್ರಿ, ಸುಮ್ಮನೆ ಒಂದ್ಸರಿ ಪದಚ್ಛೇದ ಮಾಡ್ತೇನೆ. ನ ಅನೇನ ಸವರ್ಣ ದೀರ್ಘ ಸಂಧಿ, ಮತ್ತೆ ಅನೇನೇನ, ನ ಅನೇನ ಅನೇನೇನ, ಮುಂದೆ 4ನೇ ಪದ ಅನೇನೋ ನೂನೇನ, 5ನೇ ಪದ ನನು, ಆಮೇಲೆ ನುನ್ನಾಹ, ಆಮೇಲೆ ನಾನಾನಾಹ, ಆಮೇಲೆ ನೋ ನೂನಂ, ನಾನೇನ ನೂನನಾ ಅನುನ್ನಹ. ಇದು ಅದ್ರ ಪದಚ್ಛೇದ ಆಯ್ತು. ಅನ್ವಯ ಏನು ಅಂತಂದ್ರೆ, ಶ್ಲೋಕ ಹೇಗಿದೆಯೋ ಹಾಗದು ಒಡೆದು ಬಿಟ್ರೆ ಅದು ಅನ್ವಯ, ಅದು ಪದಚ್ಛೇದ ಆಯ್ತು. ಕೆಲವು ಸರಿ ಕ್ರಿಯಾಪದ ವಿಶೇಷಣ ಅವೆಲ್ಲ ಹಿಂದೆ ಮುಂದಾಗಿರ್ತೇವಲ್ಲ, ಅದೆಲ್ಲ ಸೇರಿಸ್ಕೊಂಡು ಅರ್ಥ ಮಾಡೋದು ಏನಿದೆ ಅನ್ವಯ. ಅನ್ವಯ ಅನೇನೋ ನೂನೇನ, ಅನೇನೇನ, ನಾನಾನಾಹ ನ ನುನ್ನಾಹ ಇತಿ ನೋ ನನು, ನಾನೇನ ನೂನನ, ನೂನಂ ಅನುನ್ನಹ. ಇಷ್ಟದ್ರದ್ದು ಅನ್ವಯ. ಇಲ್ಲಿ ಅರ್ಥ ಏನು ಅಂತಂದ್ರೆ, ಅನೇನೋ ನೂನೇನ ಅಂತ ಮೊದಲನೇ ಶಬ್ದ. ಅನೇನ ಅಂತಂದ್ರೆ ಯಾವುದೇ ಪಾಪ ಇಲ್ಲದೆ ಇದ್ದವನು ಅಂತ ಅರ್ಥ. ಏನ ಅಂದ್ರೆ ಪಾಪ. ಪಾಪ ಶುಂಧಂತು ಮೈನಸಃ, ಏನ ನನ್ನ ಪಾಪಗಳನ್ನೆಲ್ಲ ನೀರು ಪರಿಹಾರ ಮಾಡಲಿ ಅಂತ ಅಲ್ಲಿ ಬರ್ತದಲ್ಲ ಸಂಧ್ಯಾವಂದನದಲ್ಲಿ, ಅದು ಪಾಪ. ಯಾವುದೇ ಪಾಪ ಇಲ್ಲದೇ ಇದ್ದಂಥ ವ್ಯಕ್ತಿಯು ಅನೇನ. ಅವನು ಆ ಮುಖ್ಯ ಪ್ರಾಣ, ಯಾವುದೇ ಪಾಪ ಇಲ್ಲದೆ ಇರುವಂತಹ ದೋಷರಹಿತನಾದ ಮುಖ್ಯ ಪ್ರಾಣ. ಅನೂನ, ಅತ್ಯಂತ ಅವನು, ಊನ ಅಂದ್ರೆ ಅಪರಿಪೂರ್ಣ ಅಂತ ಅರ್ಥ, ವಿಕಲ, ಏನಾದ್ರು ಕೊರತೆ ಇದ್ದವನು ಅಂತ ಅರ್ಥ. ಅನೂನ ಅಂದ್ರೆ ಪೂರ್ಣನಾದವನು, ಜೀವರಲ್ಲಿ ಉತ್ತಮ ಅಂತ ಅರ್ಥ. ಹೀಗೆ ಅವನು ದೋಷರಹಿತ ಮತ್ತು ಜೀವರಲ್ಲಿ ಉತ್ತಮ ಅನ್ನೋ ಅರ್ಥ ಅದಕ್ಕೆ ಮೊದಲನೇದಕ್ಕೆ.
ಮತ್ತು ಮುಂದಿನ ಶಬ್ದ ಏನು ಅಂತಂದ್ರೆ ಅನೇನೇನ, ಇದು ಎರಡನೇ ಶಬ್ದ. ಅನರು ಅಂತಂದ್ರೆ ಜೀವರು. ಆ ಜೀವರಿಗೆ ಇನ ಅಂದ್ರೆ ಸ್ವಾಮಿ. ಆ ಜೀವರನ್ನೆಲ್ಲ ತನ್ನ ಒಡೆತನದಲ್ಲಿ ಇಟ್ಕೊಂಡಂಥವ್ನು, ಹಿಡಿತದಲ್ಲಿ ಇಟ್ಕೊಂಡವನು. ಅದನ್ನು ಜೀವರಿಗೆಲ್ಲ ಆತ ಸ್ವಾಮಿ ಅಂತ ಅರ್ಥ. ಇಂಥ ಈ ಮುಖ್ಯ ಪ್ರಾಣ ಅವನು ಏನು ಮಾಡಿದ್ದಾನೆ ಅದನ್ನು ಮುಂದುವರ್ಣನೆ ಮಾಡ್ತಾರೆ. ನಾನಾ ಥರದ ಜೀವಿಗಳನ್ನೆಲ್ಲ, ಅನರ್ ಅಂದರೆ ಜೀವಿಗಳು, ಆ ಪ್ರಾಣಿಗಳನ್ನೆಲ್ಲ ಅವರು ಪ್ರೇರೇಪಣೆ ಮಾಡೇ ಇದ್ದಾರೆ. ಇಂಥವ್ರನ್ನ ಪ್ರೇರೇಪಣೆ ಮಾಡಿದ್ದಾರೆ, ಇಂಥವ್ರನ್ನ ಇಲ್ಲ ಅಂತಿಲ್ಲ, ಎಲ್ಲ ಜೀವರನ್ನು ಅವರು ಪ್ರೇರೇಪಿಸಿಕೊಂಡೇ ಇದ್ದಾರೆ. ಆದರೆ ಒಬ್ಬ ಮಾತ್ರ ಇವರ ಪ್ರೇರಣೆಗೆ ಸಿಕ್ಕಿಲ್ಲ. ಆತ ಯಾರಂದ್ರೆ ನಾನೇನ ನೂನನಾ ಅಂತ ಪರಮಾತ್ಮ. ಅವನು ಇವರು ಪ್ರೇರಣೆಗೆ ಸಿಕ್ಕಿಲ್ಲ. ಯಾಕೆ ಅಂತಂದ್ರೆ ನಾನಾ ಥರದ ಜೀವರಿದ್ದಾರಲ್ಲ, ನಾನಾ ಅಂದ್ರೆ ಅನೇಕ ರೀತಿಯಾದ್ದು. ಇನರು ಅಂದ್ರೆ ಜೀವರು, ಆ ಚತುರ್ಮುಖ ಮೊದಲಾದ ದೇವತೆಗಳು. ಇನರು ಅಂದ್ರೆ ಈ ಜೀವಕೋಟಿಯಲ್ಲಿ ಒಬ್ರಿಗಿಂತ ಒಬ್ರು ದೊಡ್ಡವರು ಅಂತಿದ್ದಾರಲ್ಲ, ಗರುಡ, ಶೇಷ, ರುದ್ರ, ಚತುರ್ಮುಖ, ಇವರೆಲ್ಲ ಇನರು. ಈ ತಾರತಮ್ಯದಿಂದ ಕೂಡಿದಂಥ ಅನೇಕ ಜನ ದೇವತೆಗಳೇನಿದ್ದಾರೆ, ಬ್ರಹ್ಮಾದಿ ದೇವತೆಗಳು, ಬ್ರಹ್ಮನ ತನಕ, ತೃಣದಿಂದ ಹಿಡಿದು ಅಲ್ಲಿ ತನಕ, ಆ ಎಲ್ಲ ದೇವತೆಗಳೊಳಗೂ ಕೂಡ ಈತ ಅನೂನ ಸಮಾನವಾಗಿ ತುಂಬಿದ್ದಾನೆ. ಇವರಲ್ಲಿ ಕಡಿಮೆ, ಅವರಲ್ಲಿ ಹೆಚ್ಚು ಅಂತಿಲ್ಲ, ಎಲ್ಲರಲ್ಲೂ ಸಮಾನವಾಗಿದ್ದಾನೆ. ಶಕ್ತಿಯನ್ನು ಅಭಿವ್ಯಕ್ತ ಮಾಡೋದು ಮಾತ್ರ ಹೆಚ್ಚು ಕಡಿಮೆ ಮಾಡ್ತಾನೆ. ಇರೋದು ಎಲ್ಲ ಕಡೆ ಇರುವಂತಹ ಭಗವಂತನ ಶಕ್ತಿ ಒಂದೇ, ಅವನಿಗೇನು ಕುಂದಿಲ್ಲ. ಆದರೆ ವ್ಯಕ್ತ ಮಾಡೋದು ಮಾತ್ರ ನಮ್ಮಲ್ಲಿ ಕಡಿಮೆ ಮಾಡ್ತಾನೆ, ಚತುರ್ಮುಖಾದಿಗಳಲ್ಲಿ ಹೆಚ್ಚು ಮಾಡ್ತಾನೆ. ಅದಕ್ಕೆ ಅನೇನ ನೂನನಾ, ನಾ ಅಂದ್ರೆ ಪುರುಷ ಅಂತ ಅರ್ಥ ಕೊನೆಯದಾಗಿ. ನಾನ ಇನ ಅನೂನ ನಾ ಇಷ್ಟೆಲ್ಲ ಸೇರ್ಕೊಂಡು ನಾನೇನ ನೂನನ ಅಂತ ಶಬ್ದ ತಯಾರಾಯಿತು. ಇಂಥ ಒಬ್ಬ ನಾ ಅಂದ್ರೆ ಪುರುಷ, ಆ ಲಕ್ಷ್ಮೀಪತಿ ಆದಂಥ ಭಗವಂತ ಅವನು ಅನುನ್ನಹ, ಈ ಮುಖ್ಯ ಪ್ರಾಣನ ಪ್ರೇರಣೆ ಒಳಗಾಗಿಲ್ಲ. ಇವನೊಬ್ಬನ ಬಿಟ್ರೆ ಮತ್ತು ಲಕ್ಷ್ಮೀದೇವಿಯನ್ನು ಬಿಟ್ರೆ, ಲಕ್ಷ್ಮೀ ಸಮೇತನಾದ ನಾರಾಯಣನ ಬಿಟ್ರೆ ಉಳಿದವರೆಲ್ಲರೂ ಕೂಡ ಈತನ ಪ್ರೇರಣೆ ಒಳಗಾಗಿದ್ದಾರೆ. ಅದೇನು ಆಶ್ಚರ್ಯ ಇಲ್ಲ ಅಂತ ಕವಿಗಳು ಹೇಳಬೇಕಾಗಿತ್ತು. ಅದನ್ನು ಹೇಳೋಕ್ಕೆ ಅವ್ರು ತಗೊಂಡ ಶ್ಲೋಕ ಏನಿದೆ, ಇಷ್ಟು ವಿಚಿತ್ರವಾದಂಥ ಶ್ಲೋಕ. ಇದು ಉಪಗೀತಿ ಎನ್ನುವಂಥ ಛಂದಸ್ಸು ಅಂತ ಇದನ್ನ ವರ್ಣನೆ ಮಾಡ್ತಾರೆ. ಯಮಶೇಷ ಭವಪ್ರಭವ ಸ್ಮರತ ಮಸುಕಾಬ್ದಿರಪೈತಿ ನ ಚಿತ್ರಮಿದಂ ಮರುತೀದೃಶಿ ಭಾಂತಿ ಯತ್ಸ್ತವನೆ ಯಮಶೇಷ ಭವಪ್ರಭವ ಸ್ಮರತಾ. ಅಲ್ಲಿ ಈ ಶ್ಲೋಕದ ಮೊದಲನೇ ಪಾದ ಮತ್ತು ಕೊನೆ ಪಾದ ಅಲ್ಲಿ ಯಮಶೇಷ ಭವಪ್ರಭವ ಅಂತಿದೆ. ಅದನ್ನ ಕೊನೆಯದರಲ್ಲಿ ಯಮ ಶೇಷ ಭವ ಅಂತ ಹೀಗೆ ಹೋದ್ರು. ಯಮ ಅಂದ್ರೆ ಯಮಧರ್ಮ, ಶೇಷ ಅಂದ್ರೆ ಅನಂತ, ಭವ ಅಂದ್ರೆ ರುದ್ರ. ಅದೆಲ್ಲರಿಗೂ ಗೊತ್ತಾಗ್ತದೆ. ಮೊದಲನೇ ಪಾದದಲ್ಲೂ ಹಾಗೆ ಇದೆಯಲ್ಲ, ಅಲ್ಲಿ ಯಂ ಅಶೇಷ ಭವಪ್ರಭವ ಅಸುಖಾಬ್ಧಿ ಅಂತ ಹೀಗೆ ಪರಿಚ್ಛೇದ ಮಾಡ್ಕೋಬೇಕು. ಅದರಿಂದ ಏನು ಅಂತಂದ್ರೆ ಆಚಾರ್ಯರನ್ನ ಸ್ತೋತ್ರ ಮಾಡುವಂಥ, ಮುಖ್ಯ ಪ್ರಾಣನ ಸ್ತೋತ್ರ ಮಾಡುವಂಥ, ಅವನ ಮಹಿಮೆಗಳನ್ನ ಮನನ ಮಾಡುವಂಥ ಯಾರು ವ್ಯಕ್ತಿ ಇದ್ದಾನೆ, ಆ ವ್ಯಕ್ತಿಯ ಅಸುಖಾಬ್ಧಿ, ಅಸುಖ ಅಂದ್ರೆ ದುಃಖ, ಸುಖ ಅಂದ್ರೆ ಸುಖ ಎಲ್ಲರಿಗೂ ಗೊತ್ತು. ಅಸುಖ ಅಂದ್ರೆ ದುಃಖಕ್ಕೆ ವಿರುದ್ಧವಾದಂಥ, ಸುಖಕ್ಕೆ ವಿರುದ್ಧವಾದಂಥ ದುಃಖ, ಸಂಕಟ, ಸಂಕಟದ ಸಮುದ್ರ. ಎಷ್ಟೇ ದೊಡ್ಡ ಸಂಕಟ ಅವನಿಗೆ ಬರಲಿ, ಅದೆಲ್ಲ ಅಪೈತಿ ಹೊರಟೋಗಿ ಬಿಡ್ತದೆ ಮುಖ್ಯ ಪ್ರಾಣನ ಸ್ಮರಣ ಮಾಡಿದರೆ. ಆದ್ರಿಂದ ಈ ಮುಖ್ಯ ಪ್ರಾಣನ ಸ್ಮರಣೆ ಮಾಡಿದವರಿಗೇನೆ, ಎಲ್ಲೋ ದೂರದಲ್ಲಿ ಮುಖ್ಯ ಪ್ರಾಣ ಇರ್ತಾನೆ, ಅವನ ಸಾಕ್ಷಾತ್ಕಾರ ಕೂಡ ಆಗಿರೋದಿಲ್ಲ, ಅಂಥವನನ್ನು ಸ್ಮರಣೆ ಮಾಡಿದರೆ ಎಲ್ಲ ದೋಷ ಪರಿಹಾರ ಆಗ್ತವೆ ಅಂತಿರುವಾಗ, ಆ ಮುಖ್ಯ ಪ್ರಾಣನ ಜೊತೆಗೇ ಇದ್ದಾರಲ್ಲ ಶಿಷ್ಯರೆಲ್ಲ, ಅವರಿಗೆ ಆ ರಾಜನಿಂದ ಏನೂ ತೊಂದರೆ ಆಗಲೇ ಇಲ್ಲ, ಅವ್ರು ಮುಂದೆ ಹೋಗಿಬಿಟ್ರು ಅನಾಯಾಸವಾಗಿ. ಏನು ಆಶ್ಚರ್ಯ ಅಲ್ಲ ಇದು. ಯಾಕೆಂದ್ರೆ ಯತ್ಸ್ತವನೆ, ಈ ಮುಖ್ಯ ಪ್ರಾಣನನ್ನು ಸ್ತೋತ್ರ ಮಾಡಿಯೇ ಯಮಧರ್ಮ, ಶೇಷ ಮತ್ತು ಭವ ಅಂತ ರುದ್ರ, ಈ ಮೊದಲಾದ ದೊಡ್ಡ ದೊಡ್ಡ ದೇವತೆಗಳು, ಪ್ರಭವ ಅಂತ ದೊಡ್ಡ ದೊಡ್ಡ ದೇವತೆಗಳು, ಭಾಂತಿ, ಅವರಿಗೆಲ್ಲ ತಮ್ಮ ತಮ್ಮ ಪದವಿಗಳು ಸಿಕ್ಕಿದೆ, ಅವರು ಜಗತ್ತಿನಲ್ಲಿ ಮಾನ್ಯರಾಗಿದ್ದಾರೆ. ಆದ್ದರಿಂದ ಅಂಥ ದೊಡ್ಡ ದೊಡ್ಡ ಸ್ಥಾನ ಅವರಿಗೆ ಸಿಕ್ಕಿರೋದನ್ನು ನಾವು ನೆನಪು ಮಾಡಿಕೊಂಡು ಭವಭಯದ ಪರಿಹಾರಕ್ಕಾಗಿ ಆ ಮುಖ್ಯ ಪ್ರಾಣನ ಮೊರೆ ಹೋಗಬೇಕು ಅಂತಾರೆ ಆ ಶ್ಲೋಕದಲ್ಲಿ.
ಇದು ಮುಂದಿನ ಮಹಿಮಾ ಏನಿದೆ ಇದು ಕೂಡ ಒಂದು ವಿಚಿತ್ರವಾದಂತಹ ಮಹಿಮಾ ಈಗ ತೋರಿಸುವಂಥದ್ದು. ಸಂಚರಣ್ಣಂಚನೀಯ ಕದಾಚಿದ್ವಿಭುರ್ವಿಷ್ಣು ಪದ್ಯಾಸ್ತಟಂ ವೈಷ್ಣವಾಗ್ರೇಸರಃ ಪ್ರಾಪದಾಪ್ತೈ ನಿಜೈರೇಷು ಶಿಷ್ಯೈಃ ಋತಶ್ಚಕ್ತ ಸ್ವಪ್ಲವಂ ಕ್ಷಾತ್ರವಾತಂಕತಃ. ಈ ಹಿಂದಿನ ಶ್ಲೋಕದಲ್ಲಿ ಯಮಶೇಷ ಪ್ರಭವ ಅಂತ ಬಂತಲ್ಲ, ಅಲ್ಲಿ ಬಂದದ್ದು ತೋಟಕ ಛಂದಸ್ಸು ಅಂತ ಅದನ್ನ ವರ್ಣನೆ ಮಾಡ್ತಾರೆ. ತೋಟಕ ವೃತ್ತ ಆಯ್ತು. ಈಗ ಶಿಷ್ಯೈ ವೃತಃ, ಅದಕ್ಕೆ ವೃಗೆ ಶಿಷ್ಯೈರ್ ವೃತಃ, ಕೆಳಗೊಂದು ಹೊತ್ತು ಮೇಲೊಂದು ಹೊತ್ತು, ಡಬಲ್ ಹೊತ್ತು. ಶಿಷ್ಯೈರ್ ವೃತಃ ತ್ಯಕ್ತ ವಿಶ್ವಪ್ಲವಂ ಕ್ಷಾತ್ರವಾತಂಕತಃ. ಏನಾಯ್ತು ಆಚಾರ್ಯ ಲೀಲೆ ಏನು ತೋರಿಸಿದ್ರು ಅಂತಂದ್ರೆ, ಅಂಚನೀಯ ಅತ್ಯಂತ ಪೂಜ್ಯರಾದಂತಹ ಆಚಾರ್ಯರು ಒಂದು ಕಡೆ ಸಂಚಾರ ಮಾಡ್ತಾ ವಿಷ್ಣು ಪದ್ಯಾಹ ತಟಂ ಗಂಗಾ ನದಿಯ ತೀರಕ್ಕೆ ಬಂದರು. ಅಲ್ಲಿ ಅವ್ರ ಶಿಷ್ಯರು ಕೂಡ ಜೊತೆಗಿದ್ರು. ಅಲ್ಲಿ ಏನಾಯ್ತು ಅಂತಂದ್ರೆ, ಗಂಗಾ ನದಿ ತೀರವನ್ನು ಅವ್ರು ಬಂದರು, ಆ ಕಡೆ ದಡಕ್ಕೆ ಹೋಗಬೇಕಾಗಿದೆ, ನೋಡಿದ್ರೆ ಒಂದು ದೋಣಿಯೂ ಇಲ್ಲ. ಯಾಕಂದ್ರೆ ಶಾಸ್ತ್ರವಾತಂಕತಃ ಈ ಕಡೆಯ ರಾಜನಿಗೂ ಆ ಕಡೆಯ ರಾಜನಿಗೂ ಒಂದೇನೋ ಯುದ್ಧ ನಡೆದಿತ್ತು. ಆದ್ದರಿಂದ ಯಾವ ದೋಣಿಯೂ ಕೂಡ ಆ ಕಡೆ ಈ ಕಡೆ ಓಡಾಡುವಂತಿರಲಿಲ್ಲ. ಇದು ಸಗ್ವಿಣಿ ಅಂತ ಒಂದು ಛಂದಸ್ಸು. ಏನಾಯ್ತು ಹಾಗಾದ್ರೆ, ಆಚಾರ್ಯ ದೋಣಿ ಇನ್ನು ನದಿ ದಾಟಬೇಕಲ್ಲ, ಏನ್ ಮಾಡಬೇಕು ಅಂತಂದ್ರೆ, ಇಮಾನ್ ಸ್ವಸ್ವಪೂರ್ವಾಶ್ರಯಾನ್ ಆತ್ಮವಾಕ್ಯಾತ್ ಸಲೀಲಂ ದಯಾಲುಸ್ಸ ಮೂಲಾಶ್ರಯಾತ್ಮ ನಿಷೇಧ ನಾನಾದೃತ್ಯ ಚಾನನ್ಯ ಲಂಘ್ಯಾಂ ತದಾತ್ಯಾಯತ್ತಾಂ ನದೀಂ ಸಂಸ್ಕೃತಿಂ ವಾ. ಆಚಾರ್ಯನ ಪವಾಡನೆ ಮಾಡಿ ತೋರಿಸಿಬಿಟ್ರು. ನೀರ್ ಮೇಲೆ ನಡ್ಕೊಂಡು ಹೋಗ್ಬಿಟ್ರು ಶಿಷ್ಯರ ಸಮೇತ. ಹೇಗೆ ಅಂದ್ರೆ, ಆಚಾರ್ಯ ಹೇಳಿದ್ರಂತೆ, ನನ್ನನ್ನು ಒಬ್ಬ ಹಿಡ್ಕೊಳ್ರಿ. ಒಬ್ಬ ಶಿಷ್ಯ ಆಚಾರ್ಯನ ಗಟ್ಟಿಯಾಗಿ ಹಿಡ್ಕೊಂಡ, ಅವರು ಸೊಂಟವನ್ನು ಏನೋ ಒಂದು ಹೆಗಲನ್ನು ಹಿಡ್ಕೊಂಡ. ಅವನು ಹಿಂದಿನವನು ಈ ಮುಂದಿನವನು ಹಿಡ್ಕೊಂಡ. ಹೀಗೊಂದು ಉದ್ದದೊಂದು ರೈಲು ಬೋಗಿ ಅಂತ ಒಂದು ಸರದಿ ತಯಾರಾಯಿತು. ದಯಾಳುವಾದಂತಹ ಆಚಾರ್ಯರು ಸಲೀಲವಾಗಿ ಆರಾಮಾಗಿ ದಾಟಿಬಿಟ್ರು. ಮೂಲಾಶ್ರಯಾತ್ಮ, ಎಲ್ಲರಿಗೂ ಕೂಡ ಇವರು ಆಶ್ರಯಪುತ್ರ. ಅದು ದೊಡ್ಡ ಸರದಿಗೆ. ಆ ಕಡೆ ಕೆಲವರು ಸೈನಿಕರಿದ್ದಾರೆ, ಅವರು ನಿಷೇಧರು, ಬರಬೇಡ್ರಿ ಬರಬೇಡ್ರಿ ಅಂತಿದ್ದಾರೆ. ಇನ್ನು ತಲೆನೇ ಕೆಡಿಸಿಕೊಳ್ಳಿಲ್ಲ ಆಚಾರ್ಯರು. ಅನನ್ಯ ಲಂಘ್ಯಾಂ, ಬೇರೆ ಯಾರಿಗಾದ್ರೂ ಅದನ್ನು ಧೈರ್ಯ ತೋರಿಸುವಂತ ಅಂತ ಸಾಹಸ ಮಾಡುವ ಧೈರ್ಯನೇ ಬರ್ತಿರ್ಲಿಲ್ಲ. ಅವರು ಆ ನದಿಯನ್ನು ದಾಟಿದ್ದು ಹೇಗಿತ್ತಂದ್ರೆ, ನದೀಂ ಸಂಸ್ಕೃತಿ ವಾ, ಸಂಸಾರವನ್ನೇ ದಾಟಿದಂತೆ. ನನ್ನ ಹೆಗಲ ಮೇಲೆ ಕುತ್ಕೊಳ್ರಿ, ನನ್ನನ್ನು ಅವಲಂಬಿಸ್ರಿ, ನಾನು ನಿಮ್ಮನ್ನು ದಾಟಿಸ್ತೇನೆ ಅಂತ ಆಚಾರ್ಯರು ಸೂಚನೆ ಮಾಡಿದರು. ಸಂಸಾರವನ್ನು ದಾಟಿಸಿದಂತೆ ನದಿಯನ್ನು ಆಚಾರ್ಯ ದಾಟಿಸಿಬಿಟ್ರು ಅಂತ ವರ್ಣನೆ ಮಾಡ್ತಾರೆ. ಭುಜಂಗ ಪ್ರಯಾತ ಅಂತ ಇದಕ್ಕೆ ಹೆಸರು. ಇದು ಎಷ್ಟು ಚೆನ್ನಾಗಿದೆ ನೋಡ್ರಿ. ಭುಜಂಗ ಅಂದ್ರೆ ಹಾವು, ಹಾವಿನ ಪ್ರಯಾತ ಅಂದ್ರೆ ಹಾವಿನ ನಡೆ. ಇಮಾನ್ ಸ್ವಸ್ವಪೂರ್ವಾಶ್ರಯಾನಾತ್ಮ ವಾಕ್ಯಾತ್ ಸಲೀಲಂ ದಯಾಲುಸ್ಸ ಮೂಲಾಶ್ರಯಾತ್ಮ ನಿಷೇಧ ನಾನಾದಿತ್ಯ ಚಾನನ್ಯ ಲಂಘ್ಯಾಂ ತದಾತ್ಯಾಯತ್ತಾಂ ನದೀಂ ಸಂಸ್ಕೃತಿಂ ವಾ. ಆ ವೃತ್ತ ಕೇಳಿದ್ರೇನೆ ಅದು ಹಾವಿನ ನಡೆ ಅಂತ ತೋರಿಸ್ತದೆ. ಆಯ್ತು, ಮುಂದೆ ಏನಾಯ್ತು? ಆ ಕಡೆ ಸೈನಿಕರು ನಿಂತ್ಕೊಂಡಿದ್ರು. ವಾರಯತ ವಾರಯತ ವೈರಿ ಸಹೃದೋಮೂನ್ ವೈರಿ ಸುಹೃದೋಮೂನ್ ಮಾರಯತ ಮಾರಯತ ಪಾರಗಮನಾತ್ ಪ್ರಾಕ್ ಆಪತತ ಆಲಪತ ಇತ್ಯವದು ಉಚ್ಚೈಹಿ ಸತ್ವರಕ ರಾಜಪುರುಷಾನುಚಿತ ವಾಚ. ಇದು ಇಂದು ಶಕ್ವರಿ ಛಂದಸ್ಸು. ಅದರಲ್ಲೂ ಇಂದು ವದನ ಅಂತ ಅದೊಂದು ಪ್ರಭೇದ ಅಂತ ಹೀಗೊಂದು ವರ್ಣನೆ ಮಾಡ್ತಾರೆ. ಆಯ್ತಾ? ಏನು ಅದರ ಅಭಿಪ್ರಾಯ ಏನಂತಂದ್ರೆ, ಆ ಕಡೆ ಸೈನಿಕರು ಕೂಯ್ಕೊಂಡ್ರಂತೆ, ವಾರಯತ ವಾರಯತ, ತಡೀರಿ ತಡೀರಿ, ಅವ್ರು ಈ ಕಡೆ ಬರದೇ ಇರುವಂತೆ ತಡೀರಿ, ಇವರು ವೈರಿಗಳ ಕಡೆಯವರಾಗಿದ್ದಾರೆ. ಮಾರಯತ ಮಾರಯತ, ಕೊಂದು ಹಾಕಿಬಿಡ್ರಿ ಅವ್ರನ್ನ, ಈ ದಡಕ್ಕೆ ಬರೋದ್ರೊಳಗೆ ಕೊಂದು ಹಾಕಿಬಿಡ್ರಿ ಅಂತ ಹೀಗೆ ಅವರು ಆಲಪತಃ ಮಾತಾಡ್ತಾ ಇದ್ರು. ಮತ್ತೆ ಆಪತತಃ ಈ ಆಚಾರ್ಯರ ಗುಂಪಿನ ಮೇಲೆ ಅವರು ಆಕ್ರಮಣ ಮಾಡ್ಲಿಕ್ಕೆ ಸನ್ನದ್ಧರಾಗಿದ್ರು. ಇವ್ರು ಏನ್ ಮಾತಾಡಿದ್ರು ಅಂದ್ರೆ, ತ್ವರಕ ರಾಜಪುರುಷಾನುಚಿತ ವಾಚ. ತ್ವರಕ ಅಂದ್ರೆ ತುರುಕರ ಸೈನ್ಯ ಅದು. ಆ ಕಡೆ ಅಲ್ಲಾವುದ್ದೀನ್ ಖಿಲ್ಜಿ ಇದ್ದ ಅಂತ ಇತಿಹಾಸದಲ್ಲಿ ಹೇಳ್ತಾರೆ. ನಿಶ್ಚಿತ ಇಲ್ಲ ಆ ಕಾಲ, ಅಲ್ಲಾವುದ್ದೀನ್ ಖಿಲ್ಜಿ ಇದ್ದ ಕಾಲ ಹೌದು. ಈ ಕಡೆ ಆ ಕಡೆ ಯಾರ್ಯಾರಿದ್ರು ಅದೆಲ್ಲ ಸ್ಪಷ್ಟವಾಗಿ ನಮಗೆಲ್ಲೂ ತಿಳಿದು ಬರೋದಿಲ್ಲ. ಅಂತೂ
ತ್ವರಕರು ಅಂತಂದ್ರೆ ತುರುಷ್ಕರು. ಆ ತುರುಕರ ಭಾಷೆಯಲ್ಲೇ ಅವ್ರು ಮಾತಾಡಿದಂಥ ಆಚಾರ್ಯರು. ಮುಂದೆ ಹೇಳುವ ಮಾತನ್ನೆಲ್ಲ ಆ ಭಾಷೆಯಲ್ಲೇ ಮಾತಾಡಿದರು. ನ ಜಡಾ ಜಲೆ ಪತತ ಸಾಹಸಾದಹೋ ನ ಭಯಂ ಹಿ ವೋ ಬಹುತಯಾ ಬಹೋರ್ಜನಾತ್ ಭವತಾಂ ಪತಿಂ ಕ್ಷಿತಿಪತಿಂ ದಿದೃಕ್ಷವಃ ಪ್ರತಿಯಾಮಕೇನ ಕಲಹಂ ಚಿಕೀರ್ಷಥ. ಜಡಾಹ ಅಂತ ಕೆಲವು ಕಡೆ ಇದೆ, ಜಡಾಹ ಅಂತ ಗೋವಿಂದಾಚಾರ್ಯರು ಬರೆದಿದ್ದಾರೆ. ಎಲ್ಲದಕ್ಕೂ ಅರ್ಥ ಒಂದೇ, ಮೂರ್ಖರು ಅಂತ ಅರ್ಥ. ಪ್ರಾಯ ನಿಮ್ಮ ಪುಸ್ತಕದಲ್ಲಿ ಎಲ್ಲ ಕಡೆ ಜಡಾಹ ಅಂತಾನೆ ಇದ್ದಿರ್ಬೇಕು. ಜಡ ಅಂದ್ರೆ ಜಡ ಅಂತ ಕರೀತಾರೆ, ಜಡ ಜಾಡ್ಯ, ಮೂರ್ಖ ಅಂತಾನೆ ಅರ್ಥ. ಆಚಾರ್ಯ ಹೇಳಿದ್ರು, ಮೂರ್ಖರೇ ನೀರಿನಲ್ಲಿ ಬೀಳ್ಬೇಡ್ರಿ, ನಮ್ಮ ಯೋಗ್ಯತೆ ಅಂತದ್ದು ನಾವು ನೀರಿನಲ್ಲಿ ಅನಾಯಾಸವಾಗಿ ನಡ್ಕೊಂಡು ಬಂದ್ವಿ, ನಿಮ್ಗೆ ನಡಿಲಿಕ್ಕೆ ಬರ್ತದನೋ? ನಮ್ಮನ್ನು ತಡಿಬೇಕು ಅಂತ ಹೇಳಿ ನೀವು ನೀರಿನಲ್ಲಿ ಬಿದ್ದು ಸತ್ತೋಗಿ ಬಿಡ್ತೀರಿ. ಸಾಹಸ ಮಾಡಬೇಡ್ರಿ. ನೀವು ಬಹಳ ಜನ ಇದ್ದೀರಿ, ನಾವಿರೋದು 10-15 ಜನ. ನಮ್ಮಿಂದ ನಿಮ್ಗೇನು ಅಪಾಯ ಆಗೋದಿದೆ? ನಮಗೆ ಏನು ದೊಡ್ಡ ಉದ್ದೇಶ ಇಲ್ಲ. ನಿಮ್ಮ ರಾಜನನ್ನ ನೋಡ್ತೀವಿ, ನೋಡಿ ಮುಂದೆ ಹೋಗ್ತೀವಿ ನಾವು. ಯಾಕೆ ಕಲಹ ಮಾಡ್ತೀರಿ ಅಂದ್ಬಿಟ್ರು ಆಚಾರ್ಯರು. ಅವರೆಲ್ಲ ಸ್ತಬ್ಧರಾಗಿಬಿಟ್ರು ಈ ಮಾತು ಕೇಳಿ. ಹಿಂದೂ ಸನ್ಯಾಸಿ ಕಾವಿ ಬಟ್ಟೆ ಹುಟ್ಟಿದ್ದಾರೆ, ಅವ್ರ ಬಾಯಲ್ಲಿ ತುರುಕರ ಮಾತು, ಅವ್ರು ಮೆತ್ತಗಾಗ್ಬಿಟ್ರು ಆ ಸೈನಿಕರೆಲ್ಲ. ಮಂಜು ಭಾಷಿಣಿ ಅಂತ ಇದನ್ನ ವೃತ್ತ ಅಂತ ವರ್ಣನೆ ಮಾಡ್ತಾರೆ. ಇಲ್ಲಿ 10ನೇ ಶ್ಲೋಕದಲ್ಲಿ ಸತ್ವರಕ ರಾಜಪುರುಷಾಂಚಿತ ವಾಚ ಅಂತ ಬಂತಲ್ಲ. ತ್ವರಕ ಅಂದ್ರೆ ತುರುಕ ಅಂತ. ಹೀಗೆ ಅದು ತ್ವರಕ ಇದ್ದಿರಬಹುದು ಅಥವಾ ತ್ವರಗ ಇದ್ದಿರಬಹುದು ಅಂತ ಗೋವಿಂದಾಚಾರ್ಯರು ಒಂದು ಅಭಿಪ್ರಾಯ ಪಡ್ತಾರೆ. ಅದು ನಿಶ್ಚಿತ ಇಲ್ಲ ಅಂತೇಳಿ. ತ್ವರಕ ಅಂದ್ರೆ ತುರುಕ, ಸರಿ. ತ್ವರಗ ಅಂದ್ರೆ ತ್ವರೆಯಿಂದ ಸಂಚಾರ ಮಾಡುವಂಥವ್ರು, ಆಚಾರ್ಯರ ಮೇಲೆ ಅತ್ಯಂತ ಅವಸರದಿಂದ ಬೀಳ್ಲಿಕ್ಕೆ ಹೊರಟವರು, ಆಕ್ರಮಣ ಮಾಡ್ಲಿಕ್ಕೆ ಹೊರಟವರು, ಹೀಗೆ ತ್ವರಗ ಅಂತ ಹೇಳ್ತಾರೆ. ಅದು ಏನಂತ ಸ್ಪಷ್ಟ ಆಗೋದಿಲ್ಲ, ಇರಲಿ. ಅಂತೂ ಅವರು ಒಬ್ಬ ಮುಸಲ್ಮಾನ್ ರಾಜ ಅಂತ ಅನ್ನೋದು ನಿಶ್ಚಿತ, ಅದಂತೂ ಅಲ್ಲಿ ಕಂಡು ಬರ್ತದೆ. ಹೀಗೆ ಹೇಳಿದ್ಮೇಲೆ ಆ ಕಡೆ ಸೈನಿಕರು ಮೆತ್ತಗಾಗಿಬಿಟ್ರು. ಅವರು ಏನ್ ಮಾಡಿದ್ರು? ವಚಸೇತ್ಯನೇನ ಸಪರಾಣ್ಯ ಋಣತ್ ಭುಜಗಾನ್ ನರೇಂದ್ರ ಇವ ಮಂತ್ರ ಬಲಾತ್ ಉದತಾರ ಯತ್ಪರಿಜನಂ ಮೃತಿಭೀ ಸರಿತಶ್ಚ ದೇವ ಸರಿತಶ್ಚ ಸಮಂ. ಈ ಮಾತು ಅವ್ರ ಮೇಲೆ ಪ್ರಭಾವ ಬೀರಿದ ಕೂಡಲೇ ಈ ಗರುಡ ಮಂತ್ರ ಬಲ್ಲವನಿರ್ತಾನಲ್ಲ, ಅವನ ಕೈಗೆ ಹಾವು ಸಿಕ್ಕಿಬಿಟ್ಟು ಅವೇ ಮೆತ್ತಗಾಗಿಬಿಡ್ತಾವಲ್ಲ, ಹಾಗೆ ಹಾವಿನಂತೆ ಅವರೆಲ್ಲ ಮೆತ್ತಗಾಗಿಬಿಟ್ರು. ಆಚಾರ್ಯರು ತನ್ನ ಶಿಷ್ಯರನ್ನೆಲ್ಲ ದಾಟಿಸಿದ್ರು, ಗಂಗಾ ನದಿಯನ್ನು ದಾಟಿಸಿದ್ರು. ಹಾಗೆ ಆ ಸೈನಿಕರ ಕಡೆ ಸಿಕ್ಕಿಬಿದ್ರೆ ನಾವು ಸತ್ತೇ ಹೋಗ್ತೀವಿ ಅಂತ ತಿಳ್ಕೊಂಡಿದ್ರು ಅವರು. ಈ ಶಿಷ್ಯರಿಗೆ ಇನ್ನೂ ಪೂರಾ ಭಯ ಹೋಗಿಲ್ಲ. ಆಚಾರ್ಯರು ಹೆಗಲು ಹಿಡಿದಿದ್ದಾರೆ ಹೌದು, ಆದರೆ ಏನು ಖಾತ್ರಿ, ಅವರು ಕಡ್ದತ್ಕೊಂಡು ಕೊಂದು ಹಾಕಿಬಿಟ್ರೆ ನಮ್ಮ ಗತಿ ಏನು ಅಂತ ಇವ್ರನ್ನು ಸಾವಿನ ಹೆದರಿಕೆಯಲ್ಲಿದ್ದರು. ಸಾವಿನ ಭಯವನ್ನು ಮತ್ತು ಈ ದೇವನದಿಯನ್ನು ಎರಡನ್ನೂ ಕೂಡ ಆಚಾರ್ಯರು ದಾಟಿಸಿದರು. ಇದು ತ್ರಿಷ್ಟುಪ್ ಛಂದಸ್ಸು, ಸ್ವಾಗತ ಅಂತ ಅದಕ್ಕೆ ಆ ಛಂದಸ್ಸು ಅಂತ ಅದೊಂದು ಪ್ರಭೇದ. ಅದು ಅಪ್ರಕಂಪ್ಯ ವಪುಷಂ ಸುರಾಸುರೈ ಸಿಂಹ ಸಂವಹನ ನಮೇನ ಮುನ್ನತಂ ಪ್ರಾಪ್ತಮಾತ್ಮ ನಗರಾಂತಿಕಂ ನೃಪಃ ಪ್ರೇಕ್ಷ ಸೌಧ ಶಿಖರೇ ಸ್ಥಿತೋ ಬ್ರವೀತ್. ಆ ಕಡೆ ರಾಜ ಆ ದೊಡ್ಡ ಉಪ್ಪರಿಗೆ ಮನೆ ಮೇಲೆ ನಿಂತ್ಕೊಂಡು ನೋಡ್ತಿದ್ದಾನೆ, ನದಿ ತೀರದಲ್ಲೇ ಇದ್ದಿರಬೇಕದು. ಸ್ವಲ್ಪ ಶ್ಲೋಕ ಹಿಂದಿದ್ದು ಓದಿ, ಮೊದಲನೇ ಶ್ಲೋಕ ಓದಬೇಕಾಗಿತ್ತು. ನಿರ್ವಿಕಾರ ಚರಿತೋಪಿ ಪದೀತಃ ಕ್ರೂರ ಕಿಂಕರ ಸಹಸ್ರತಯೇನ ಸೌವ್ರಜನ್ನುದಲ ಸಜ್ಜಗದೀಶಃ ಸಿಂಹರಾಡಿ ವಶಗಾಲ ಸಮೂಹೇ. ಇದು ಆ ಸ್ವಾಗತ ಅನ್ನೋ ತ್ರಿಷ್ಟುಪ್ ಛಂದಸ್ಸು. ಅದಕ್ಕಿಂತ ಹಿಂದೆ ಬಂದಂಥ 12ನೇ ಶ್ಲೋಕ ಏನಿದೆ ಅದು ಪ್ರಮಿತಾಕ್ಷರ ಅಂತ ಛಂದಸ್ಸು. ಆಚಾರ್ಯರ ಪರಿವಾರದ ಸುತ್ತಮುತ್ತಲೂ ಆ ಮುಸಲ್ಮಾನ ಸೈನಿಕರು, ಕ್ರೂರಗರಂಥ ಸೈನಿಕರು, ಅವರಿದ್ರೂ ಕೂಡ ಆಚಾರ್ಯನ ಹೆದರಿರಲಿಲ್ಲ. ಅನಾಯಾಸವಾಗಿ ಧೈರ್ಯದಿಂದ ಆಚಾರ್ಯ ಮುಂದೆ ಹೋದರು. ಹೇಗೆಂದ್ರೆ ನರಿಗಳ ಮಧ್ಯೆ ಸಿಂಹದಂತೆ. ಆಯ್ತು, ಆಚಾರ್ಯರನ್ನ ಅವರು ಅಲ್ಲಿ ಕರ್ಕೊಂಡು ಹೋದ್ರು ರಾಜನ ಕಡೆ. ಅವನು ಉಪ್ಪರಿಗೆ ಮೇಲೆ ನಿಂತ್ಕೊಂಡು ನೋಡ್ತಿದ್ದ. ಇವರ ನಿಲುವು, ಅವ್ರ ಪರ್ಸನಾಲಿಟಿ, ಅಪ್ತಕಂಪ್ಯ ವಪುಷಂ ಸುರಾಸುರೈಹಿ. ಯಾವ ದೇವತಾ ಶಕ್ತಿ ದೈತ್ಯ ಶಕ್ತಿ ಬಂದರೂ ಆಚಾರ್ಯರು ಮಣಿಯವರಲ್ಲ. ಸಿಂಹ ಸಂವಹನ, ಸಿಂಹದಂತ ಶರೀರ, ಉನ್ನತ. ಪ್ರಾಪ್ತಮಾತ್ಮನಗರಾಂತಿಕಂ ನೃಪಃ. ತನ್ನ ಊರಿನ ಕಡೆ ಬಂದ್ರಲ್ಲ ಅವನಿಗೆ ಆಶ್ಚರ್ಯ, ಅಲ್ಲೇ ಮೇಲೆ ನಿಂತ್ಕೊಂಡೇ ಮಾತಾಡಿದಂತೆ. ರಥೋದ್ಧತ ಅಂತ ಇದನ್ನ
ಛಂದಸ್ಸು ಅಂತ ವರ್ಣನೆ ಮಾಡ್ತಾರೆ. ರಿಪುನ್ ರಿಪು ಪ್ರನಿಧಿ ಪ್ರತಿಶಂಕಯ ಪಥಿಕಪಾಟನ ಕರ್ಮಣಿ ದೀಕ್ಷಿತೈ ಸುಮುಖಮೇ ಪರುಷೈ ಕಥಂ ಯಮಭಟೈರಿವ ನಾಸಿ ವಿಹಿಂಸಿತ ಧೃತ ವಿಲಂಬಿತ ಅಂತ ವೃತ್ತ ಇದೆ. ಅದೇ ಕೆಲವು ಕಡೆ ಪುರುಷ ಮೊದಲು ಪರುಷ ಆಮೇಲೆ, ಕೆಲವು ಕಡೆ ಪರುಷ ಮೊದಲು ಪುರುಷ ಆಮೇಲೆ. ಛಂದಸ್ಸಿಗೇನು ತೊಂದರೆ ಇಲ್ಲ. ಪರುಷ ಅಂದರೆ ಕಠೋರರಾದವರು, ಪುರುಷರು ಅಂದರೆ ರಾಜಭಟ್ರು. ಅದು ಈ ಹಿಂದೆ ಮುಂದಿದ್ರೂ ಏನು ಅಡ್ಡಿ ಇಲ್ಲ. ಪಾಠ ಬೇರೆ ಬೇರೆ ಥರ ಇದೆ. ಸುಮುಖ ಸುಂದರಾಂಗನೆ ಅಂತ ಒಂದು ಸಂಬೋಧನೆ ಮಾಡಿದವನು. ಸೌಂದರ್ಯ ಅತ್ಯಂತ ಉನ್ನತವಾದ ವ್ಯಕ್ತಿತ್ವ ಇದ್ದವರೇ, ನನ್ನ ಸೈನಿಕರನ್ನು ನಾನು ಎಲ್ಲ ಕಡೆ ಬಿಟ್ಟಿದ್ದೆ, ಯಾರೋ ಶತ್ರುಗಳ ಕಡೆ ಗೂಢಚಾರರು ಬಂದಿರಬಹುದು ಅಂತ ನನಗೆ ಆತಂಕ ಇದೆ, ಬರ್ಬೋದು ಯಾವುದೇ ಕಾಲಕ್ಕೆ ಅಂತ. ಅದಕ್ಕೆ ಯಾವ ದಾರಿ ಹೋಗ ನದಿ ದಾಟಿ ಬಂದರೂ ಅವ್ರನ್ನ ಕತ್ತರಿಸಿ ಹಾಕಿಬಿಡ್ರಿ ಅಂತ ನಾನು ಅವರಿಗೆ ಆಜ್ಞೆ ಕೊಟ್ಟಿದ್ದೆ. ನನ್ನ ಆಜ್ಞೆಯನ್ನು ಅವರು ಚಾರ್ಜ್ ತಪ್ಪದೆ ಪಾಲಿಸ್ತಾರೆ. ಯಮಭಟರಂತ ಕ್ರೂರರಾದ ರಾಕ್ಷಸರವರು. ಅವನು ಯಮ ಅಂತ ಅವನಿಗೆ ಗೊತ್ತಿರ್ಲಿಕ್ಕಿಲ್ಲ. ಅಂತೂ ಸೈತಾನನ ಸೈನಿಕರು ಅಂತ ಹೀಗೇನಾರೋ ಅವನು ಹೇಳಿದ್ದಿರ್ಬೇಕು ಆ ಮುಸಲ್ಮಾನ್ ರಾಜ. ಅದು ವೈದಿಕಾನಾಂ ಶುದ್ಧಾಂ ಪರಿಹಸನ್ನಿವಾಹ ತುರುಷ್ಕಾಣಾಂ ರಾಜ. ನಿಮ್ಮ ಪುರಾಣದಲ್ಲಿ ಯಮ ಯಮ ಅಂತ ನೀವು ಅಂತಿರಲ್ಲ, ಆ ಯಮನ ಭಟರಂತೆ ನಾಯನ ಸೈನಿಕರಿದ್ದಾರೆ ಅಂತ ಆ ತುರುಷ್ಕ ರಾಜ ಇವರಿಗೆ, ಯಾಕಂದ್ರೆ ಅವನ ಸಿದ್ಧಾಂತದಲ್ಲಿ ಯಮ ಅನ್ನೋನಿಲ್ಲಲ್ಲ, ನಿಮ್ಮ ಸಿದ್ಧಾಂತದಲ್ಲಿ ನಿಮ್ಮ ನಂಬಿಕೆಯಲ್ಲಿ ಯಮ ಅಂತ ಒಬ್ಬಿದ್ದಾನಲ್ಲ ಆ ರಾಜ, ಆ ಅವನ ಸೈನಿಕರು ಅಂತ ಈಗ ಅವನು ಅಪಹಾಸ್ಯ ಮಾಡಿದ್ವಿ. ಆವಾಗ ಅವನು ಇನ್ನೂ ಒಂದು ಪ್ರಶ್ನೆ ಕೇಳಿದ, ನನ್ನ ಸೈನಿಕರು ಈಗ ಬಂದ್ರಲ್ಲ ಅವ್ರಿಗೆ ನೀನು ಹೆದರ್ಲಿಲ್ವಾ, ಅವ್ರು ನಿನ್ಗೇನು ಮಾಡಲಿಲ್ವಾ? ಅಪ್ಲವ ದೇವ ನದಿ ತರಣಂತೆ ಹಂತ ಕಥಂ ಚ ಚಿಕೀರ್ಷಸಿ ಕಿಂ ತ್ವಂ ತಂ ನಿಗದಂತಮಿತಿ ಪ್ರಭೃತಿಹ ಸ್ವಾಹ ಮಹಾಪುರುಷೋತ್ತಮ ದಾಸಃ. ಮತ್ತೆ ಯಾವುದೇ ದೋಣಿ ಇಲ್ಲದೆ ನೀವು ನದಿ ದಾಟಿ ಬಂದ್ರಲ್ಲ, ಹೇಗೆ ಬಂದ್ರಿ? ಮತ್ತು ಮುಂದೆ ಏನು ಮಾಡ್ಬೇಕು ಅಂತ ಮಾಡಿದ್ದೀರಿ? ಈಗ ರಾಜ ಕೇಳಿದಾಗ ಮಹಾಪುರುಷೋತ್ತಮ ದಾಸಃ, ಮಹಾಪುರುಷನಾದ ಭಗವಂತನ ದಾಸರಾದ ಈ ಮಧ್ವರು ಅವನಿಗೆ ಉತ್ತರ ಕೊಟ್ರಂತೆ. ಯೋಸೌ ದೇವೋ ವಿಶ್ವದೀಪ ಪ್ರದೀಪ್ತಃ ಕುರ್ಮಃ ಸರ್ವಂ ತತ್ಪರಾನುಗ್ರಹೇಣ ಯಾಮಸ್ತಾವತ್ತೂರ್ಣಮಾಚ ಮುದೀಚೀಂ ಇತ್ಯಾಜ್ಯಂ ತದ್ಭಾಷಯಾ ಚಿತ್ರವಾಕ್ಯಂ. ಈ ಅಪ್ಲವದೇವ ನದೀತರಣಂ ಅಂತ ಮೊದಲನೇ ಶ್ಲೋಕ ಬಂತಲ್ಲ, ಅದರದ್ದು ಧೋತಕ ಅನ್ನುವಂಥ ಒಂದು ವೃತ್ತ. ಈಗ ಮುಂದೆ ಯೋಸೋ ದೇವ ಅಂತೇನು ಛಂದಸ್ಸು ಒಂದು ಶ್ಲೋಕ ಬಂತು, ಇದು ಶಾಲಿನಿ ವೃತ್ತ. ಯೋಸೌ ದೇವೋ ವಿಶ್ವದೀಪ ಪ್ರದೀಪ್ತ, ಜಗತ್ತನ್ನು ಬೆಳಗುವಂಥ ಒಬ್ಬ ದೇವರಿದ್ದಾನಲ್ಲ, ವಿಶ್ವದೀಪ, ಜಗತ್ತನ್ನೇ ಬೆಳಗ್ತಾನೆ. ಅವನ ಅನುಗ್ರಹದಿಂದ ನಾವೆಲ್ಲ ಕೆಲಸಗಳನ್ನು ಮಾಡ್ತೀವಿ. ನದಿ ಹೇಗೆ ದಾಟಿ ಬಂದಂದ್ರೆ ನಮ್ಗೆ ದೋಣಿ ಬೇಕಾಗಿಲ್ಲ, ಅವನ ಅನುಗ್ರಹ ಸಾಕು ನನಗೆ. ಮುಂದೆಲ್ಲಿ ಹೋಗ್ತೀರಿ ಅಂದರೆ ತೂರ್ಣ ಆಶಾ ಮುದೀಚೀಂ, ಉತ್ತರ ದಿಕ್ಕಿಗೆ ಹೋಗೋರಿದ್ದೀವಿ. ಇತ್ಯಾದ್ಯಂ ತದ್ಭಾಷೆಯ ಚಿತ್ರವಾಕ್ಯಂ, ಅವನ ಮಾತಲ್ಲೇ ಉತ್ತರ ಕೊಟ್ಟರು. ಚಿತ್ರವಾಕ್ಯ, ಬಹಳ ವಿಚಿತ್ರವಾದ ಮಾತು. ಗಾಂಭೀರ್ಯಂ ಧೃತಿಮುರು ವೀರ್ಯಮಾರ್ಯ ಭಾವಂ ತೇಜೋಗ್ರ್ಯಂ ಗಿರಮಪಿ ದೇಶಕಾಲಯುಕ್ತಾಂ ರಾಜಾಸ್ಯ ಸ್ಫುಟಮಪಿ ಲುಬ್ಧ ವಿಸ್ಮಿತೋಸ್ಮೈ ರಾಜ್ಯಾರ್ಥಂ ಸಪದಿ ಸಮರ್ಪಯಾಂ ಬಭೂವ. ದಿಗ್ಭ್ರಾಂತನಾದ ರಾಜ, ಇವ್ರ ಬಾಯಲ್ಲಿ ನಮ್ಮ ತುರುಕರ ಭಾಷೆ ಹೇಗೆ ಬಂತಿದ್ದು, ಪ್ರಹರ್ಷಣಿ ಅಂತ ಗೊತ್ತಾಯಿತು ಅಂತ ವರ್ಣನೆ ಮಾಡ್ತಾರೆ. ಇವರ ಗಾಂಭೀರ್ಯ, ಇವರ ಧೈರ್ಯ, ಅವ್ರ ಪರಾಕ್ರಮ, ಅವರ ಹಿರಿತನ, ತೇಜಸ್ಸು, ದೇಶಕಾಲೋಚಿತವಾದ ಮಾತು, ಯಾವ ದೇಶದಲ್ಲಿ ಹೇಗೆ ಮಾತಾಡಬೇಕು, ಯಾವ ಕಾಲಕ್ಕೆ ಹೇಗೆ ಮಾತಾಡಬೇಕು ಆ ಮಾತು. ರಾಜ ಅಸ್ಯ ಸ್ಫುಟಂ ಉಪಲಭ್ಯ, ಸ್ಪಷ್ಟವಾದ ಮಾತನ್ನು ಕೇಳಿ ವಿಸ್ಮಿತ. ರಾಜ್ಯಾರ್ಧಂ ಸಮತಿ ಸಮರ್ಪಯ ಬಭುವ, ಒಂದು ಅರ್ಧ ರಾಜ್ಯ ಅಥವಾ ತನ್ನ ರಾಜ್ಯದ ಒಂದು ಜಹಗೀರು ಕೊಡ್ತೀನಿ, ನಾನು ನಿಮ್ಮ ವ್ಯಕ್ತಿತ್ವ ಅಂದ್ಕೊಂಡು ಸುಪ್ರಸನ್ನ ಆಗಿದ್ದೇನೆ, ನಿಮಗೊಂದು ಜಹಗೀರು ಕೊಡ್ತೀನಿ, ಇಲ್ಲೇ ಇಳ್ಕೊಳ್ರಿ, ನಮ್ಮ ರಾಜ್ಯದಲ್ಲಿ ಇದ್ದು ಬಿಡ್ರಿ ಅಂತ ಅವನು. ದಂಡಾರ್ಹ ಬುದ್ಧಿ ವಿಷಯೋ ನೃಪ ಪೂರುಷಾಣಾಂ ರಾಜ್ಯಾರ್ಹ ಬುದ್ಧಿ ವಿಷಯೋ ಭವತಿತ್ಥಮೇಶಃ ನೀತಿಂ ಪ್ರಕಾಶಯಿತುಮೇವ ವಿಪತ್ಸು ಕಾರ್ಯಾಂ ಗಂತುಂ ಪ್ರಭು ಪ್ರಸಭತೋಪಿ ತಥಾ ವ್ಯಧಾತ್ಸಃ. ವಸಂತ ತಿಲಕ ಬರ್ತಾ ಇತ್ತು. ಸೈನಿಕರಿಗೆ, ಈ ಆಚಾರ್ಯರ ಪರಿವಾರದವರಿಗೆ ಭಯಂಕರ ಭಯ ಇತ್ತು. ಈ ರಾಜನ ಹತ್ರ ಹೋದ್ರೆ ನಮ್ಮನ್ನು ಬಿಡೋಲ್ಲ, ಸೈನಿಕರು ಹೇಗೋ ಬಿಟ್ಟಾರೋ ರಾಜ ನಮ್ಮನ್ನು ಕೊಲಿಸಿ ಬಿಡ್ತಾನೆ. ಆದರೆ ಅಲ್ಲ, ಸ್ವಲ್ಪ ನಾನು ವ್ಯತ್ಯಾಸ ಮಾಡಿ ಹೇಳಿದೆ.
ಮಧುರ ಪರಿವಾರದವರಿಗಲ್ಲ, ಆ ರಾಜನ ಭಟರಿಗೆ. ರಾಜನ ಕಡೆ ಕರ್ಕೊಂಡು ಹೋಗೋಣ, ರಾಜ ಶಿಕ್ಷೆ ಕೊಟ್ಟರೆ ಕೊಟ್ಟಾನು, ಅವನೇನು ಮಾಡ್ತಾನೆ ನೋಡೋಣ, ನಮ್ಮ ರಾಜ ಇವ್ರನ್ನ ಬಿಡೋದಿಲ್ಲ ಅಂತ ಆ ಭಟರಿಗೆ ಒಂದು ಆಲೋಚನೆ ಇತ್ತು. ಅದನ್ನು ಈ ತಮ್ಮ ರಾಜನ ಕಡೆ ಪರಿವಾರ ತಗೊಂಡು ಹೋದ್ಮೇಲೆ ತಮ್ಮ ರಾಜ ಇವ್ರಿಗೆ ಶಿಕ್ಷೆ ಕೊಡಲಿಲ್ಲ, ಹೊರತಾಗಿ ರಾಜ್ಯಾರ್ಥ ಕೊಟ್ಟುಬಿಟ್ಟ. ಅವರಿಗೂ ಆಶ್ಚರ್ಯ, ಆ ಭಟರಿಗೂ. ಇವರು ಆಚಾರ್ಯರು ಎಲ್ಲ ಸೈನಿಕರನ್ನು ಸಭೆ ಪಡೆದು ಹೋಗ್ಲಿಕ್ಕೆ ಶಕ್ತಿ ಇದ್ದವರು ಹಾಗೆ ಮಾಡಲಿಲ್ಲ. ಯಾಕೆಂತಂದ್ರೆ ನಾನು ಮುಖ್ಯ ಪ್ರಾಣ, ಎಲ್ಲರನ್ನೂ ಸಭೆ ಪಡೆದು ಮುಂದೆ ಹೋಗಬಲ್ಲೆ, ನೀವೇನು ಮಾಡ್ತೀರಿ ಮುಂದೆ, ಮುಂದಿನ ಕಾಲ ನಾನು ಅವತಾರ ಪರಿಸಮಾಪ್ತಿ ಮಾಡಿದ್ಮೇಲೆ ಮುಂದೆ ಇಂಥ ಪ್ರಸಂಗ ಬಂದಾಗ ನೀವೇನು ಮಾಡ್ತೀರಿ, ನಿಮಗೆ ನನ್ನ ಶಕ್ತಿ ಇದೆಯಾ, ಅದು ಮಾಡಬೇಡಿ, ಅದನ್ನು ನಯವಾಗಿ ಬಗೆಹರಿಸ್ಕೊಡ್ರಿ. ಸಮಸ್ಯೆ ಬಂದರೆ ನೀವು ಸನ್ಯಾಸಿಗಳಾದವರು ಬ್ರಾಹ್ಮಣರಾದವ್ರು ಹೀಗೆ ಗುದ್ದಾಡ್ಲಿಕ್ಕೆ ಹೋದ್ರೆ ನಿಮ್ಮ ಕೈಯಿಂದ ಆಗಲಿಕ್ಕಿಲ್ಲ. ಅದು ನಯವಾಗಿ ಬುದ್ಧಿವಂತಿಕೆಯಿಂದ ಸಮಸ್ಯೆಯನ್ನು ಬಗೆಹರಿಸಿಕೊಳ್ರಿ. ಆಪತ್ಕಾಲದಲ್ಲಿ ಯಾವ ನೀತಿಯನ್ನು ಅನುಸರಣೆ ಮಾಡಬೇಕು ಅನ್ನೋದನ್ನು ತೋರಿಸ್ಲಿಕ್ಕಾಗಿ ಇಂಥ ದೇಶ ಕಾಲೋಚಿತವಾದ ಮಾತನ್ನು ಆಚಾರ್ಯ ಹೇಳಿ ಧೈರ್ಯವನ್ನು ತೋರಿಸಿ ತಪ್ಪಿಸಿಕೊಂಡ್ರು. ಒಂದು ಮಾತು ಇಲ್ಲಿ ಈ ಇತ್ಯಾದ್ಯಂ ತದ್ಭಾಷೆಯ ಚಿತ್ರವಾಕ್ಯಂ ಅಂತೆಲ್ಲ ಇದೆಯಲ್ಲ, ಅಲ್ಲಿ ಒಂದು ಕಡೆ ಯೋಸೌ ದೇವೋ ವಿಶ್ವದೀಪ ಪ್ರದೀಪ್ತ ಅಂತ 17ನೇ ಶ್ಲೋಕ ಬಂತಲ್ಲ, ಅಲ್ಲಿ ಒಂದು ಭಾವಪ್ರಕಾಶಕವಾದ ವಾಕ್ಯ ಇದೆ. ಕಿಂ ಲಲಾಟೆ ಇತಿ ಪೃಷ್ಟೋ ರಾಜ್ಞಾ ಕರೇಣ ಗದಾಂ ಭವಂತೋ ಬಿಭ್ರಂತಿ ವಯಂ ಲಲಾಟೆ ಇತ್ಯೂಚೆ ಇತ್ಯಾದ್ಯ ಶಬ್ದಾರ್ಥ. ಭಾವಪ್ರಕಾಶಕದ ವಾಕ್ಯ ಓದ್ದೆ, ಇದು ಮಧ್ವವಿಜಯದ ವಾಕ್ಯ ಅಲ್ಲ. ಈ ಭಾವಪ್ರಕಾಶಕದ ವಾಕ್ಯ ಕೆಲವು ಕಡೆ ಇದೆ, ಇನ್ನು ಕೆಲವು ಕಡೆ ಇಲ್ಲ. ಅದು ಅರ್ಥ ಏನಂದ್ರೆ, ಆ ರಾಜ ಇವ್ರನ್ನ ಕೇಳಿದ್ದಂತೆ, ಅದು ಹಣೆ ಮೇಲೆ ಏನೋ ಹಚ್ಕೊಂಡಿದ್ದೀರಲ್ಲ ಅದೇನು ಅಂದ್ರೆ ಕುಂಕುಮ ಗೊತ್ತ ಅವನಿಗೆ, ಅದಿನ್ನೊಂದು ವಿಚಿತ್ರವಾದ ನಮ್ಮ ಅಂಗಾರ ಅಕ್ಷತೆ ಇದನ್ನೇನೋ ನೋಡಿದವನು, ಇದೇನು ಅಂತ ಕೇಳಿದ್ನಂತೆ ಆಚಾರ್ಯರಲ್ಲಿ. ಅದಕ್ಕೆ ಆಚಾರ್ಯರು ಅವನಿಗೆ ಹೇಳಿದ್ರಂತೆ, ನೀವು ಕೈಯಲ್ಲಿ ಗದೆ ಇಟ್ಕೋತೀರಿ, ನಾವು ಹಣೆ ಮೇಲೆ ಗದೆ ಧಾರಣೆ ಮಾಡ್ತೇವೆ ಅಂತ ಆಚಾರ್ಯರು ಉತ್ತರ ಕೊಟ್ರಂತೆ. ಉತ್ತರ ಕೊಟ್ಟರು ಅಂತ ಭಾವಪ್ರಕಾಶಿಕಾದಲ್ಲಿ ಇದೆ, ಮಧ್ವವಿಜಯದಲ್ಲಿ ಇಲ್ಲ ಇದು. ಮತ್ತು ಈ ಭಾವಪ್ರಕಾಶಿಕಾದ ವಾಕ್ಯ ಎಲ್ಲ ಕಡೆ ಇಲ್ಲ ಕೂಡ. ಇದನ್ನ ಯಾಕೆ ಹೇಳಿದೆ ಅಂದ್ರೆ, ನಿಮಗೆ ಈ ವಾಕ್ಯ ಗೋವಿಂದಾಚಾರ್ಯ ಪಾಠದಲ್ಲಿ ಇಲ್ಲ ಇದು, ಈ ಮಾತು ಪ್ರಕ್ಷಿಪ್ತ ಅಂತ ಹೇಳ್ತಾರೆ ಅವರು. ಮತ್ತು ಆ ವಾಕ್ಯ ನೋಡಿದ್ರೆ ಹಾಗೆ ತಪ್ಪು ಕಾಣಿಸ್ತದೆ. ಕಿಂ ಲಲಾಟೆ ಇತಿ ಪೃಷ್ಟೋ ರಾಜ್ಞಾ ಕರೇಣ ಗದಾಂ ಭವಂತೋ ಬಿಭ್ರಂತಿ ಅಂತ ಮಾತಿದೆಯಲ್ಲ, ಬಿಭ್ರಂತಿ ಅದು ವ್ಯಾಕರಣ ಪ್ರಕಾರ ತಪ್ಪು ಪ್ರಯೋಗ, ಬಿಭ್ರತಿ ಅಂತ ಆಗಬೇಕು. ಅದರಿಂದಲೇ ಗೊತ್ತಾಗ್ತದೆ ಅದು ಯಾರೋ ಸೇರಿಸಿದ್ದ ನಡುವೆ, ಮೂಲ ನಾರಾಯಣ ಪಂಡಿತರ ವಾಕ್ಯ ಅಲ್ಲ ಅದು. ಈಗ ನೀವು ಇಂಥ ಕೆಲವು ಕನ್ನಡ ಅನುವಾದಗಳನ್ನು ಓದಿದರೆ ಈ ಅನುವಾದದಲ್ಲೆಲ್ಲ ಈ ಸಂಭಾಷಣೆ ಕಾಣಿಸ್ತದೆ. ಆದರೆ ಆ ಮೂಲ ಅನುವಾದ ಒಂದೇ ಓದಿಬಿಟ್ರೆ ಬಾಯ ಇದೆಲ್ಲ ಮಧ್ವವಿಜಯದಲ್ಲಿ ಇದ್ದದ್ದೇನೋ ಅಂತ ಅನಿಸ್ತದೆ ಕನ್ನಡ ಓದುಗರಿಗೆ, ಯಾಕಂದರೆ ಮೂಲದ ಪರಿಚಯ ಅವರಿಗೆ ಇರೋದಿಲ್ಲ. ಅದಕ್ಕಾಗಿ ಇದನ್ನು ಹೇಳಿದೆ. ಕನ್ನಡ ಅನುವಾದಗಳನ್ನು ಮಾಡುವವರು ನಡುವೆ ನಡುವೆ ತಮಗೆ ಪರಂಪರೆಯಿಂದ ತಿಳಿದ ಸಂಗತಿಗಳು ಅದನ್ನೆಲ್ಲ ನಡುವೆ ಸೇರಿಸಿರ್ತಾರೆ. ಅದು ಮಧ್ವವಿಜಯದಲ್ಲಿ ಬಂದಿಲ್ಲ. ಭಾವಪ್ರಕಾಶಿಕಾದಲ್ಲಿ ಈ ಒಂದು ಸಂಭಾಷಣೆ ಬಂದಿತ್ತು, ಗದೆಯ ಬಗ್ಗೆ ಸಂಭಾಷಣೆ ಅನ್ನೋದು ಕೂಡ ಸ್ವಲ್ಪ ವಿವಾದಾಸ್ಪದ. ಗೋವಿಂದಾಚಾರ್ಯರನ್ನು ಒಪ್ಪಿಲ್ಲ ಅನ್ನೋ ಗಮನ ನಿಮ್ಗಿರಲಿ. ಮತ್ತು ಯಾವುದೇ ಅನುವಾದಗಳನ್ನು ಓದುವಾಗ ಸ್ವಲ್ಪ ಅದ್ರ ಬಗ್ಗೆ ಎಚ್ಚರ ಇರಬೇಕು. ಹೀಗೆ ಆಚಾರ್ಯರು ಅವನ ಮಹಿಮೆ ತೋರಿಸಿದ್ರು ಅನ್ನುವಲ್ಲಿಗೆ 17ನೇ ಶ್ಲೋಕ ಇದೆ, 17 19ನೇ ಶ್ಲೋಕ ಇಲ್ಲಿಗೆ ಸಮಾಪ್ತಿಯನ್ನು ಕಂಡಿದೆ. ಅದು ಇಲ್ಲಿ ತನಕ ಯಾಕೆ ಹೇಳಿದೆ ಅಂದರೆ, ಮುಂದಿನ 20ನೇ ಶ್ಲೋಕದಿಂದ ಮತ್ತೊಂದು ಲೀಲೆಯನ್ನು ವರ್ಣನೆ ಮಾಡ್ತಾರೆ. 19ನೇ ಶ್ಲೋಕದವರೆಗೆ ಒಂದು ಲೀಲಾ, ಆ ಲೀಲೆಯನ್ನು ವರ್ಣನೆ ನಾವು ನೋಡಿದ್ವಿ. ಇಲ್ಲಿಗೆ ಇವತ್ತಿನ ಈ ಭಾಗ ಇಲ್ಲಿಗೆ ಸಮಾಪ್ತಿಯನ್ನು ಕಂಡಿದೆ.